ಮೊದಲಿಗೆ ನಮ್ಮನ್ನು ಈ ಒಂದು ಸ್ಥಳದಲ್ಲಿ ಒಂದು ಸಭೆಯಾಗಿ ಸೇರಿಸಿದಂಥ ನಮ್ಮ ತಂದೆಯಾದಂಥ ಯೆಹೋವ ದೇವರಿಗೆ ಮಗನಾದಂಥ ಯೇಸು ಕ್ರಿಸ್ತನ ಮುಖಾಂತರ ವಂದನೆಯನ್ನ ತಿಳಿಸುತ್ತೇನೆ ಮತ್ತು ಮೈಸೂರು ಸಭೆಯ ಪ್ರೀತಿಯನ್ನು ಸಹ ತಮ್ಮ ಮಧ್ಯೆ ಈ ಸಮಯದಲ್ಲಿ ಹಂಚಿಕೊಳ್ಳುತ್ತೇನೆ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಕೇಳಿಸ್ತಾ ಇದೆಯಾ? ಯಾಕೋ ಐ ಥಿಂಕ್ ವಾಲ್ಯೂಮೇ ಕಡಿಮೆ ಇದೆಯಾ ಅಂತ. ಮ್ಯಾಕ್ಸಿಮಮ್ ಇದೆಯಾ ವಾಲ್ಯೂಮ್? ಮೋಸ್ಟ್ಲಿ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸೋದರ ಮತ್ತು ಸೋದರಿಯರೇ, ಇವತ್ತಿನ ದಿನ ನಾನು ಧ್ಯಾನಕ್ಕಾಗಿ ಆರಿಸಿಕೊಂಡಂತೆ ವೇದ ಭಾಗದ ಶೀರ್ಷಿಕೆ ಬಂದು ಲೆಸನ್ ಫ್ರಮ್ ದಿ ಜೋರ್ಡಾನ್ ರಿವರ್. ಯೋರ್ದಾನ್ ನದಿಯಿಂದ ಕಲಿಯಬೇಕಾದಂಥ ಪಾಠಗಳು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆರಿಸಿಕೊಂಡಿರುವಂಥ ವೇದ ಭಾಗ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 31 ಮತ್ತು 32ನೇ ವಚನ. ಸಹೋದರಿ ಓದಿದ್ರು. ಇಲ್ಲೇನು ಓದ್ತೀವಿ ಅಂತಂದ್ರೆ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಯೋರ್ದಾನ್ ಹೊಳೆಯನ್ನು ದಾಟುತ್ತೀರಲ್ಲ, ನೀವು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸ ಮಾಡುವಾಗ ನಾನು ಈಗ ನಿಮಗೆ ತಿಳಿಸುವ ಎಲ್ಲಾ ಆಜ್ಞಾವಿಧಿಗಳನ್ನು ಅನುಸರಿಸಿ ನಡೆಯಲೇಬೇಕು. ಅಂದ್ರೆ ಇಲ್ಲಿ ತಂದೆಯಾದಂಥ ದೇವರು ಯೆಹೋಶುವನ ಮುಖಾಂತರ ಇಸ್ರಾಯೇಲ್ಯರಿಗೆ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಏನು ಅಂತಂದ್ರೆ, ನೀವು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕಾನಾನ್ ದೇಶಕ್ಕೆ ಹೋಗುವುದಕ್ಕಿದ್ದೀರಾ, ನೀವು ಅದನ್ನ ಹೋಗಿ ಆಕ್ರಮಿಸಿಕೊಂಡು ಅಲ್ಲಿ ವಾಸ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ನೀವೇನ್ ಮಾಡಿ ಅಂತ ನಾನು ಈಗ ನಿಮಗೆ ಬೋಧಿಸಿರುವಂತ ಎಲ್ಲ ಆಜ್ಞಾವಿಧಿಗಳನ್ನ ನೀವು ಅಲ್ಲಿ ಅನುಸರಿಸಿ ನಡೆಯಬೇಕು. ಕರ್ತನ ಪ್ರೀತಿಯುಳ್ಳ ಸೋದರ ಮತ್ತು ಸೋದರಿಯರೇ, ನಾವು ಧ್ಯಾನಕ್ಕಾಗಿ ಆರಿಸಿಕೊಂಡ ಈ ವೇದ ಭಾಗದ ಆರಂಭಿಕ ಪಠ್ಯದ ಸೂಚನೆಗಳು ನೆರವೇರಿ ಇಲ್ಲಿಗೆ ಹೆಚ್ಚು ಕಡಿಮೆ 3400 ವರ್ಷ ಕಳೆದೋಗಿದೆ. ಅಂದ್ರೆ ಈ ಇನ್ಸಿಡೆಂಟ್ ಆಗಿ ಹೆಚ್ಚು ಕಡಿಮೆ 3400 ವರ್ಷಗಳು ಕಳೆದು ಹೋಗಿರುವಂತದನ್ನ ನಾವು ನೋಡ್ತೀವಿ. ಇಸ್ರಾಯೇಲ್ಯರ ಪೂರ್ವಿಕರಿಗೆ ತಂದೆಯಾದಂಥ ದೇವರು ಮಾಡಿದಂತ ವಾಗ್ದಾನದ ಮೇರೆಗೆ ಇಸ್ರಾಯೇಲ್ರು ಏನಾಗುತ್ತೆ ಅಂತಂದ್ರೆ, ಪ್ರಥಮ ಬಾರಿಗೆ ಯೋರ್ದಾನ್ ನದಿಯನ್ನ ದಾಟ್ತಾರೆ, ಪ್ರಥಮ ಬಾರಿಗೆ ಕಾನಾನ್ ದೇಶಕ್ಕೆ ಕಾಲಿಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಕರ್ತನ ಪ್ರೀತಿಯುಳ್ಳ ಸೋದರ ಮತ್ತು ಸೋದರಿಯರೇ, ಈ ಯೋರ್ದಾನ್ ಹೊಳೆ ಅಥವಾ ಯೋರ್ದಾನ್ ನದಿ ಏನಿದೆ, ಇದು ಇಸ್ರಾಯೇಲ್ಯರ ಜೀವಿತದಲ್ಲಿ ಮಹತ್ತರವಾದಂತ ಅರ್ಥವನ್ನ ಒಳಗೊಂಡಿರುವಂತ ಒಂದು ನದಿಯಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಸತ್ಯವೇದವನ್ನ ನಾವು ಪರಿಶೀಲನೆ ಮಾಡ್ತು ಅಂತಂದ್ರೆ ಬಹಳಷ್ಟು ಘಟನೆಗಳು ಯೋರ್ದಾನ್ ನದಿಗೆ ಸಂಬಂಧಪಟ್ಟಿರುವಂತ ಘಟನೆಗಳು ಎಂಬುದನ್ನ ನಾವು ನೋಡ್ತೀವಿ. ಆದ್ರೆ ಇವತ್ತಿನ ಇಸ್ರಾಯೇಲ್ಯರಿಗೆ ತಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ದೇವರ ಒಂದು ಪ್ರಭಾವ ಇದೆ ಎಂಬುದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಜೊತೆಗೆ ದೇವರು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರುವಂತ ಈ ಯೋರ್ದಾನ್ ನದಿ ಏನಿದೆ, ಇದರ ಪ್ರಾಮುಖ್ಯತೆಯನ್ನು ಸಹ ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಇಸ್ರಾಯೇಲ್ಯರಲ್ಲಿ ನಾವು ನೋಡ್ತೀವಿ. ಆದ್ರೆ ಸತ್ಯವೇದ ವಿದ್ಯಾರ್ಥಿಗಳಾದಂಥವ್ರಿಗೆ ದೇವರು ಪವಿತ್ರಾತ್ಮನ ಸಹಾಯದಿಂದ ಯೋರ್ದಾನ್ ನದಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಆಗಿಂದಾಗೆ ಭಕ್ತಾದಿಗಳ ಮುಖಾಂತರ ತಿಳಿಸಿರುವಂಥದ್ದನ್ನ ನಾವು ನೋಡ್ತಾ ಬಂದಿದ್ದೀವಿ. ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಬಹಳ ಮಹತ್ತರವಾದಂಥ ವಿಚಾರಗಳು ಯೋರ್ದಾನ್ ವಿಷಯದಲ್ಲಿ ಆಗಿಂದಾಗೆ ಕಾಲಕಾಲಕ್ಕೆ ತಂದೆಯಾದ ದೇವರು ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ. ಈ ಎಲ್ಲಾ ಕಾರ್ಯಗಳಿಗೆ ಒಂದು ಚಿತ್ರಾತ್ಮಕವಾದಂಥ ಸಾಂಕೇತಿಕ ಅರ್ಥಗಳು ಅಡಕವಾಗಿದೆ ಎಂಬುದನ್ನು ಸಹ ಇವತ್ತಿನ ದಿನದಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ಸಂಗತಿ. ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಮೊದಲಿಗೆ ನೋಡೋದಾಯ್ತು ಅಂತಂದ್ರೆ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ
ಅದರಂತೆ ಮೋಶೆಯ ನೇತೃತ್ವದಲ್ಲಿ ಅವ್ರನ್ನ ನಡ್ಸ್ಕೊಂಡು ಬರ್ತಾರೆ. ನಿಮ್ಗೆ ಬ್ಯೂಟಿ ಏನು ಅಂತ ನೋಡ್ತೀವಿ ಅಂತಂದ್ರೆ, ಒಂದು ವೇಳೆ ಅವರು ಐಗುಪ್ತ ದೇಶವನ್ನ ಬಿಟ್ಟು ನೇರ ದಾರಿಯಲ್ಲೇನಾದ್ರೂ ಕಾನಾನ್ ದೇಶಕ್ಕೆ ಹೋಗತಕ್ಕಂಥ ಒಂದು ಪ್ರಯಾಸನ ಪಟ್ಟಿದ್ರೆ ಅವ್ರಿಗೆ ಬಹುಶಃ 25-30 ದಿನದೊಳಗಾಗಿ ಹೊರಟೋಗ್ತಾ ಇದ್ರು ಅಂತ ಹೇಳ್ತಾರೆ. ದಟ್ ವಾಸ್ ದಿ ಈಸಿಯೆಸ್ಟ್ ವೇ. ಆದ್ರೆ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ನೀವೇನ್ ಮಾಡಿ ಅಂತಂದ್ರೆ, ಲವಣ ಸಮುದ್ರದ ಪೂರ್ವ ದಿಕ್ಕಿನಿಂದ ಪ್ರಯಾಣ ಮಾಡಿ ದಕ್ಷಿಣಕ್ಕೆ ಬಂದು, ಅಂದ್ರೆ ನಾನು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳ್ತೀನಿ. ಉದಾಹರಣೆಗೆ ಇದೇ ಒಂದು ಲವಣ ಸಮುದ್ರ ಅಂತ ಅನ್ಕೊಳ್ಳಿ. ಪೂರ್ವ ದಿಕ್ಕು ಅಂದ್ರೆ ನಿಮ್ಗೆ ಉಲ್ಟಾ ಆಗ್ತಾ ಇದೆ, ಪಶ್ಚಿಮ ಆಗುತ್ತೆ. ನಾನು ಹಿಂಗೆ ತೋರಿಸ್ಲಾ, ಹೆಂಗ್ ತೋರಿಸ್ಲಿ ನಿಮ್ಗೆ? ನಿಮ್ಮ ಅರ್ಥದಲ್ಲಿ ತೋರಿಸ್ತೀನಿ. ಓಕೆ, ಸೊ ಇದು ಲವಣ ಸಮುದ್ರ ಅಂತ ಅನ್ಕೊಳ್ಳಿ. ಇದು ಪೂರ್ವ ದಿಕ್ಕು. ಪೂರ್ವದಿಂದ ದಕ್ಷಿಣಕ್ಕೆ ಬಂದು, ದಕ್ಷಿಣದಿಂದ ಪಶ್ಚಿಮಕ್ಕೆ ಬಂದು, ಪಶ್ಚಿಮದಲ್ಲಿ ಇಲ್ಲಿ ಯೋರ್ದಾನ್ ನದಿ ಇದೆ. ಇದನ್ನ ದಾಟಿ ನೀವು ಕಾನಾನ್ ದೇಶಕ್ಕೆ ಬನ್ನಿ ಅಂತ ಹೇಳ್ತಾರೆ. ಇದು ಒಂದು ರೌಂಡ್ ಅಬೌಟ್. ಇಲ್ಲಿಂದ ಪೂರ್ವದಿಂದ ದಕ್ಷಿಣಕ್ಕೆ ಬಂದು, ದಕ್ಷಿಣದಿಂದ ಪಶ್ಚಿಮಕ್ಕೆ ಬಂದು, ಪಶ್ಚಿಮದಲ್ಲಿ ಯೋರ್ದಾನ್ ನದಿ ಹರಿತಾ ಇದೆ. ಇದನ್ನ ದಾಟಿ ನೀವು ಕಾನಾನ್ ದೇಶಕ್ಕೆ ಹೋಗ್ಬೇಕು ಅಂತ. ಈಸಿಯೆಸ್ಟ್ ವೇ ಏನಿತ್ತು? ಮೇಲಿಂದ ಉತ್ತರಕ್ಕೆ ಬಂದು ಎಕ್ಸಾಕ್ಟ್ಲಿ ಅಲ್ಲಿ ದಾಟತಕ್ಕಂತ ಅವಶ್ಯಕತೆನೇ ಇರಲಿಲ್ಲ. ಯಾಕೆ ಹಾಗಾದ್ರೆ ದೇವರು ಈ ಸುತ್ತುವರೆದು ಅವರು ಹೋಗ್ಬೇಕು ಅಂತ ಹೇಳಿದ್ರು ಎಂಬುದನ್ನು ಸಹ ನಾವು ಆಲೋಚನೆ ಮಾಡಬೇಕಾದಂತ ವಿಚಾರ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಅದು ಮಾತ್ರವಲ್ಲದೆ ಪ್ರವಾದಿಯಾದಂಥ ಎಲೀಜಾ ಇವರ ಜೀವಿತದ ಅನುಭವದಲ್ಲೂ ಸಹ ಈ ಯೋರ್ದಾನ್ ನದಿಯ ಉಲ್ಲೇಖವಾಗಿರುವಂಥದ್ನ ನಾವು ನೋಡ್ತೀವಿ. ಇದು 2ನೇ ಅರಸು ಪುಸ್ತಕಗಳಲ್ಲಿ ಬಹಳಷ್ಟು ವಿಚಾರಗಳು, ಎಲೀಷನ ವಿಷಯ ಆಗ್ಬೋದು, ಎಲೀಜನ ವಿಷಯ ಆಗ್ಬೋದು, ಅವ್ರಿಗೆ ಸಂಬಂಧಪಟ್ಟಂತೆ ಯೋರ್ದಾನ್ ವಿಚಾರಗಳು ಬರುವಂಥದ್ನ ನಾವು ನೋಡುವಂಥವರಾಗ್ತೀವಿ. ಅದೇ ರೀತಿಯಾಗಿ ದಾವಿದನ ವಿಷಯದಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ, ದಾವಿದನನ್ನ ಕೊಂದು ಹಾಕುವುದಕ್ಕಾಗಿ ಸೌಲ ಹೊಂಚಾಗ್ತಾ ಇರ್ತಾನೆ. ಆ ಸಮಯದಲ್ಲಿ ದಾವಿದನು ಸಹ ಎಲ್ಲಿಗೆ ಬರ್ತಾನೆ ಅಂತಂದ್ರೆ, ಯೋರ್ದಾನ್ ನದಿಯ ದಡದ ಹತ್ತಿರ ಅಲ್ಲಿ ಆಶ್ರಯವನ್ನ ಪಡೆದುಕೊಳ್ಳುವಂಥದ್ನ ನಾವು ಚರಿತ್ರೆಯಲ್ಲಿ ನೋಡುವಂಥವರಾಗ್ತೀವಿ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಯ್ತು ಅಂತಂದ್ರೆ, ನಮ್ಮ ಪ್ರಭು ರಕ್ಷಕನಾದಂಥ ಯೇಸು ಕ್ರಿಸ್ತನು ಸಹ ಇದೇ ಯೋರ್ದಾನ್ ನದಿಯ ತೀರದಲ್ಲಿ ದೀಕ್ಷಾ ಸ್ನಾನವನ್ನ ಪಡೆದಿರುವಂಥದ್ನ ನಾವು ನೋಡ್ತೀವಿ. ಸೊ ಇದೆಲ್ಲ ವಿಚಾರಗಳು ಏನು ನಮ್ಗೆ ಪ್ರಕಟ ಮಾಡುತ್ತೆ ಅಂತಂದ್ರೆ, ಸತ್ಯವೇದದ ಚರಿತ್ರೆಯಲ್ಲಿ ಬಹಳಷ್ಟು ಸಾರಿ ಅಥವಾ ಅನೇಕ ಸಾರಿ ಯೋರ್ದಾನ್ ನದಿಯ ಉಲ್ಲೇಖವಾಗಿದ್ದು, ಈ ಯೋರ್ದಾನ್ ನದಿಯ ಮುಖಾಂತರ ತಂದೆಯಾದಂಥ ದೇವರು ಪವಿತ್ರಾತ್ಮನ ಸಹಾಯದ ಮುಖಾಂತರ ತನ್ನ ಮಕ್ಕಳಿಗೆ ಒಂದು ಪಾಠವನ್ನ ಇಟ್ಟಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಹಾಗಾದ್ರೆ ಯೋರ್ದಾನ್ ನದಿಯ ಭೌತಿಕ ಲಕ್ಷಣಗಳು ಯಾವ ರೀತಿಯಾಗಿದೆ? ವಾಟ್ ಆರ್ ದಿ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಜೋರ್ಡಾನ್ ರಿವರ್? ಅಂದ್ರೆ ಯೋರ್ದಾನ್ ನದಿ ಯಾವ ರೀತಿಯಾಗಿದೆ? ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಯೋರ್ದಾನ್ ನದಿ ಯಾವ ರೀತಿಯಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನಮಗೆ ಅದರ ಸರಹದ್ದುಗಳು ಏನು ಅಂತ ಗೊತ್ತಿರಬೇಕು. ಅದು ಯಾವುದಕ್ಕೆ ಜೋಡಣೆಯಾಗಿದೆ ಎಂಬುದನ್ನು ಸಹ ನಾವು ತಿಳಿದುಕೊಂಡ್ರೆ ನಮಗೆ ಯೋರ್ದಾನ್ ನದಿಯ ವಿಷಯದಲ್ಲಿ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ. ಸೊ ಯೋರ್ದಾನ್ ನದಿ ಉತ್ತರದಿಂದ ಪ್ರಾರಂಭ ಆಗಿ ದಕ್ಷಿಣದ ತನಕ ಹರಿಯುತ್ತೆ. ಈ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂತ ಸಮಯದಲ್ಲಿ ಅದು ಬಹುತೇಕ ಇಸ್ರಾಯೇಲ್ ರಾಷ್ಟ್ರದ ಉದ್ದಕ್ಕೂ ಸಹ ಅದು ಹರಿಯುವಂತ ನದಿಯಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ಏನರ್ಥ? ಉದಾಹರಣೆಗೆ ನನ್ನ ಮುಂದೆ ಒಂದು ನದಿ ಹರ್ಕೊಂಡು ಹೋಗ್ತಾ ಇದೆ. ಬಲಭಾಗ ಎಡಭಾಗ 2 ಇಂಚರದಲ್ಲೂ ಇಸ್ರಾಯೇಲ್ಯರ 12 ಕುಲಗಳು ವಾಸವಾಗಿರುವಂತದನ್ನ ನಾವು ಕಾಣ್ತೀವಿ. ನಾವು ಟೆಕ್ನಿಕಲಿ ಅಂದ್ರೆ ಶಾಸ್ತ್ರದ ಆಧಾರದ ಮೇಲೆ ನಾವು ನೋಡೋದಾಯ್ತು ಅಂತಂದ್ರೆ, ಪೂರ್ವ ಭಾಗಕ್ಕೆ ಅಂದ್ರೆ ಯೋರ್ದಾನ್ ನದಿಯ ಪೂರ್ವ ಭಾಗಕ್ಕೆ ಇಸ್ರಾಯೇಲ್ಯರ 2.5 ಕುಲ ವಾಸ ಆಗಿರುತ್ತೆ. ರೂಬೇನ್, ಗಾದ್ ಮತ್ತೆ ಮತ್ತೊಂದು ಬಂದು ಮನ್ನಾಸೆ. ರೂಬೇನ್, ಗಾದ್ ಮತ್ತು ಮನ್ನಾಸೆಯ ಅರ್ಧ ಭಾಗ ಮಾತ್ರ ಪೂರ್ವಕ್ಕೆ ಉಳ್ಕೊಂಡಿರ್ತಾರೆ. ಉಳ್ದ 9.5 ಕುಲ ಎಲ್ಲಿ ವಾಸ ಆಗಿರುತ್ತೆ ಅಂದ್ರೆ
ಅದರ ಬಲಭಾಗಕ್ಕೆ ವಾಸ ಆಗಿರುತ್ತೆ. ಅಂದ್ರೆ ಏನು? ನಮ್ಮ ಜೀವನದಿ ಯಾವುದು? ಬೆಂಗಳೂರಿಗೆ ನೀರೇ ಬರಲ್ಲ, ಮೈಸೂರಿಗೂ ನೀರು ಬರಲ್ಲ, ಕಾವೇರಿ. ಕಾವೇರಿ ಜೀವನದಿ ಅಂತ ಒಂದು ಟೈಟಲ್ ಇದೆ. ಏನಂತಂದ್ರೆ ಕಾವೇರಿ ನಮ್ಮ ಜೀವನದಿ. ಅಂದ್ರೆ ನಮ್ಮ ಒಂದು ಲೈಫ್ ಸ್ಟಾಕ್ ರನ್ ಆಗ್ಬೇಕು ಅಂತಂದ್ರೆ ಕಾವೇರಿ ಅಷ್ಟು ಮುಖ್ಯ ನಮ್ಗೆ. ಅದೇ ರೀತಿಯಾಗಿ ಇಸ್ರಾಯೇಲ್ಯರ ಒಂದು ಲೈಫ್ ಸ್ಟಾಕ್ ನಡಿಬೇಕು ಅಂತಂದ್ರೆ ಅವ್ರಿಗೆ ಮುಖ್ಯವಾದಂತ ಒಂದು ನದಿ ಯಾವುದು ಅಂತ ನಾವು ನೋಡ್ತೀವಿ ಅಂತಂದ್ರೆ ಇದೇ ಯೋರ್ದಾನ್ ನದಿ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಹಾಗಾದ್ರೆ ಈ ಯೋರ್ದಾನ್ ನದಿ ಎಲ್ಲಿ ಹುಟ್ಟುತ್ತೆ? ಇದು ಉತ್ತರದಿಂದ ದಕ್ಷಿಣದವರೆಗೂ ಹರಿಯುತ್ತಂತೆ. ಇಸ್ರಾಯೇಲಿನ ಬಹುತೇಕ ಅದರ ಉದ್ದಕ್ಕೂ ಸಹ ಹರಿಯುತ್ತಂತೆ. ಅದರ 2 ಇಂಚರದಲ್ಲೂ ಇಸ್ರಾಯೇಲ್ಯರ 12 ಕುಲಗಳು ವಾಸವಾಗಿದ್ದಂತೆ. ಇದರ ಹುಟ್ಟು ಉತ್ತರದಲ್ಲಿ ಹಾಗಾದ್ರೆ ಎಲ್ಲಿ ಆಗುತ್ತೆ? ಕರ್ತನನ್ನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದರ ಹುಟ್ಟು ಎಲ್ಲಾಗುತ್ತೆ ಅಂತಂದ್ರೆ ಅರ್ಮೋನ್ ಪರ್ವತದಲ್ಲಿ. ಉತ್ತರದಲ್ಲಿ ಅರ್ಮೋನ್ ಪರ್ವತ ಅಂತ ಇದೆ. ಅದರ ಪೂರ್ವ ದಿಕ್ಕಿನಲ್ಲಿ 4 ತೊರೆಗಳು ಒಂದಾಗಿ ಸೇರಿಕೊಂಡು ಅದು ಯೋರ್ದಾನ್ ನದಿಯಾಗಿ ದಕ್ಷಿಣ ಭಾಗಕ್ಕೆ ಹರಿಯುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಅದು ಉತ್ತರದಿಂದ ದಕ್ಷಿಣದವರೆಗೂ ಹರಿಬೇಕು ಅಂದ್ರೆ ಅದರ ಉದ್ದ ಎಷ್ಟಿದೆ ಅಂತಂದ್ರೆ ಅದರ ಉದ್ದ ಹೆಚ್ಚು ಕಡಿಮೆ 200 ಮೈಲಿನಷ್ಟು ಉದ್ದ ಅಂತೆ. ಉತ್ತರದಿಂದ ದಕ್ಷಿಣದವರೆಗೂ ಹರಿಬೇಕು ಅಂದ್ರೆ ಎಷ್ಟು ಮೈಲಿ ಉದ್ದ ಅಂತೆ? ಅದು ಹೆಚ್ಚು ಕಡಿಮೆ 200 ಮೈಲಿ ಉದ್ದ ಎಂಬುದಾಗಿ ನಾವು ನೋಡ್ತೀವಿ. ಸೊ ಇದರ ಹುಟ್ಟು ಎಲ್ಲಾಗುತ್ತೆ? ಅರ್ಮೋನ್ ಪರ್ವತದಲ್ಲಿ ಹುಟ್ಟಾಗುತ್ತೆ. ಅದರ ಪೂರ್ವ ಭಾಗದಲ್ಲಿ 4 ತೊರೆಗಳು ಒಟ್ಟಾಗಿ ಸೇರಿ ಅದು ನದಿಯಾಗಿ ಹರಿಯುವುದಕ್ಕೆ ಪ್ರಾರಂಭ ಆಗಿ 200 ಮೈಲಿ ದಕ್ಷಿಣಕ್ಕೆ ಹರಿಯುತ್ತೆ. ಈ ದಕ್ಷಿಣಕ್ಕೆ ಹರಿದಾಗ ಅದರ ಅಂತ್ಯ ಆಗುತ್ತೆ. ಅಂದ್ರೆ ಅದು ಇನ್ನು ಎಲ್ಲೂ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅದು ಅಲ್ಲಿ ಬಂದು ಸೆಟ್ಲ್ ಆಗುತ್ತೆ. ಆ ಒಂದು ಪಾಯಿಂಟ್, ಆ ದಕ್ಷಿಣದ ಒಂದು ಪಾಯಿಂಟ್ ಬಿಂದುವನ್ನ ಏನಂತ ಹೇಳ್ತಾರೆ ಅಂತಂದ್ರೆ ಅದನ್ನ ಲವಣ ಸಮುದ್ರ ಅಂತ ಹೇಳ್ತಾರೆ. ಅದನ್ನ ಏನಂತ ಹೇಳ್ತಾರೆ? ಲವಣ ಸಮುದ್ರ ಅಂತ ಹೇಳ್ತಾರೆ. ಸೊ ಡೆಡ್ ಸಿ, ಕರೆಕ್ಟ್, ಡೆಡ್ ಸಿ ಅಂತ ಹೇಳ್ತಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇಲ್ಲಿ ಈ 2 ಬಿಂದುಗಳು ಹುಟ್ಟು ಮತ್ತು ಅದರ ಅಂತ್ಯದ ಬಿಂದುಗಳ ನಡುವೆ ಏನಾಗುತ್ತೆ ಅಂತಂದ್ರೆ ಮತ್ತೊಂದು ನದಿ ಅದಕ್ಕೆ ಜೋಡಣೆ ಆಗುತ್ತೆ. ಅದ್ಯಾವುದು ಅಂತಂದ್ರೆ ಗಲಿಲಾಯ ಸಮುದ್ರ. ಆಕ್ಚುಲಿ ಇದು ಸಮುದ್ರ ಅಂತ ಹೇಳ್ತಾರೆ. ಅದು ಯಾಕೆ ಸಮುದ್ರ ಅಂತ ಹೇಳ್ತಾರೆ ಅಂತಂದ್ರೆ ಅದು ಅಷ್ಟು ದೊಡ್ಡ ನದಿ. ಅದೆಷ್ಟು ದೊಡ್ಡ ನದಿ ಅಂದ್ರೆ ಅದು ಮನುಷ್ಯನಿಗೆ ನೋಡಿದ್ರೆ ಸಮುದ್ರದ ರೀತಿಯಲ್ಲಿ ಅದು ಗೋಚರ ಆಗುತ್ತೆ. ಸೊ ನಾವು ಹೋದಾಗ ನೋಡ್ತಾ ಇದೆ, ಅವಾಗ ರಿಯಲಿ ಅನಿಸ್ತು ಅದಕ್ಕೆ ಮೀನಿಂಗ್ಫುಲ್ ಆಗಿದೆ. ಯಾಕೆ ಅಂತಂದ್ರೆ ನಮ್ಮ ನದಿಯೆಲ್ಲ ನಾವು ಕಣ್ಣಳ್ತಿಯಲ್ಲಿ ನೋಡಿದಾಗ ಓಕೆ ಆ ಎಂಡ್ ಆಗೋಗ್ತದೆ. ಅದು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ನಿಮ್ಗೆ ಅದು ಎಂಡೇ ಆಗಲ್ಲ. ಅಂದ್ರೆ ಅಷ್ಟು ಬೃಹತ್ತರವಾದಂತ ಒಂದು ನದಿ ಈ ಗಲಿಲಾಯದ ಸಮುದ್ರ ಅಂತ ನಾವು ನೋಡ್ತೀವಿ. ಗಲಿಲಾಯ ಸಮುದ್ರಕ್ಕೆ ಬಹಳಷ್ಟು ಹೆಸರುಗಳಿದೆ. ಒಂದು ಕಿನ್ನರೆತ್ ಸಮುದ್ರ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅದಕ್ಕೆ ಟಿಬೇರಿಯಸ್ ಸಮುದ್ರ ಅಂತಾನು ಸಹ ಅದಕ್ಕೆ ಹೇಳ್ತಾರೆ. ಕಿನ್ನರೆತ್ ಮತ್ತು ಟಿಬೇರಿಯಸ್ 2 ಹೆಸರು ಇದೇ ಒಂದು ಗಲಿಲಾಯ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಅಂದ್ರೆ ಏನು? ಉತ್ತರದಿಂದ ದಕ್ಷಿಣದವರೆಗೂ ಏನರಿಯುತ್ತೆ? ಯೋರ್ದಾನ್ ನದಿ ಹರಿಯುತ್ತೆ. ಇದರ ಮಧ್ಯೆ ನಾವೇನ್ ನೋಡ್ತೀವಿ ಅಂತಂದ್ರೆ ಗಲಿಲಾಯ ನದಿಯು ಅದಕ್ಕೆ ಜೋಡಣೆ ಆಗುತ್ತೆ. ಅದನ್ನ ಪಾಸ್ ಮಾಡ್ಕೊಂಡು ಅದು ದಕ್ಷಿಣ ಭಾಗಕ್ಕೆ ಬರುತ್ತೆ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಈ ಒಂದು ಯೋರ್ದಾನ್ ನದಿ ಏನಿದೆ ಇದರ ಹುಟ್ಟಿನ ಸಮಯದಲ್ಲಿ ಯಾವ ರೀತಿಯಾಗಿದೆ ಅಂತ ನಾವು ವಿಶ್ಲೇಷಣೆ ಮಾಡುವುದಾದರೆ ಏನ್ ನೋಡ್ತೀವಿ ಅಂತಂದ್ರೆ ಇದು ಅರ್ಮೋನ್ ಪರ್ವತದಲ್ಲಿ ಹುಟ್ಟುವುದರಿಂದ ಇದರ ನೀರು ಯಾವ ರೀತಿಯಾಗಿ ಬರುತ್ತೆ ಅಂತಂದ್ರೆ ಮಂಜು ಕರಗಿ ಅದು ನೀರಾಗಿ ಬಹಳ ಶುದ್ಧ ಮತ್ತು ತಾಜವಾಗಿ ಆ ನೀರು ಇರುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಅಷ್ಟು ತಾಜಾ ಮತ್ತು ಶುದ್ಧವಾದಂತ ನೀರು ಅರ್ಮೋನ್ ಪರ್ವತದಿಂದ ಹರಿಯುವುದಕ್ಕೆ ಪ್ರಾರಂಭ ಮಾಡಿ ನೆಕ್ಸ್ಟ್ ಗಲಿಲಾಯ ಸಮುದ್ರವನ್ನ ಸೇರಿದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಕಲುಷಿತವಾಗುತ್ತೆ. ಯಾಕಂತಂದ್ರೆ ನದಿಯ ತಳಹದಿಯಲ್ಲಿ ಕೆಸರು,
ನದಿಯ ತಳಹದಿಯಲ್ಲಿ ಕೆಲವು ಖನಿಜಗಳು ಅಂದ್ರೆ ಕರಿಗಲಾಗದಂತ ಖನಿಜಗಳು ಮತ್ತು ಆ ಒಂದು ಪ್ರದೇಶದಲ್ಲಿ ನಡೆಸುವಂತ ವ್ಯವಸಾಯದ ಪ್ರಕ್ರಿಯೆಗಳಿಂದ ಅದು ಕಲುಷಿತವಾಗಿ ಅದು ಒಂದು ಸ್ವಲ್ಪ ಮೇಲಿಂದ ಎಷ್ಟು ಪ್ಯೂರ್ ಆಗಿ ಬರುತ್ತೋ ಅಷ್ಟು ಪ್ಯೂರ್ ಆಗಿರಲ್ಲ, ಆದ್ರೆ ಸ್ವಲ್ಪ ಕಲುಷಿತವಾಗಿ ತದನಂತರದಲ್ಲಿ ಅದು ಮುಂದಕ್ಕೆ ಹರಿಯುವುದಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ನಾವು ನೋಡ್ತೀವಿ. ಇಲ್ಲಿ ಬ್ಯೂಟಿ ಏನು ಅಂತಂದ್ರೆ, ಈ ಒಂದು ನದಿಯಲ್ಲಿ ಗಲಿಲಾಯದ ಸೀಮೆಯಲ್ಲಿರುವಾಗಲೂ ಸಹ ಈ ಒಂದು ನದಿಯಲ್ಲಿ ನಾವು ಮೀನುಗಳನ್ನ, ಜಲಚರಗಳು ಜೀವಂತವಾಗಿರುವಂತ ಅಥವಾ ವಾಸ ಮಾಡುವಂತದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಅಲ್ಲಿ ಜೀವಂತವಾದಂತ ಜಲಚರಗಳು ಈ ಒಂದು ಯೋರ್ದಾನ್ ನದಿಯಲ್ಲಿ ಇದೆ ಎಂಬುದಾಗಿ ನಾವು ನೋಡುವಂತವರಾಗ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಉತ್ತರದಿಂದ ದಕ್ಷಿಣಕ್ಕೆ ಹರಿಬೇಕಾದ್ರೆ ಅದು ಯಾವಾಗ ನಾವು ಏನಂತ ಅನ್ಕೊಳ್ಳೋಣ, ಮೇಲ್ದಂಡೆ ಕೆಳದಂಡೆ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ. ಮೇಲ್ದಂಡೆ ಅಂತಂದ್ರೆ ಉತ್ತರದಿಂದ ಪ್ರಾರಂಭ ಆಗಿ ಗಲಿಲಾಯ ಸಮುದ್ರಕ್ಕೆ ಸೇರುವಂತದ್ನ ನಾವು ಮೇಲ್ದಂಡೆ ಅಂತ ಟರ್ಮ್ನ ಕೊಡೋಣ. ಅಲ್ಲಿಂದ ಕೆಳಗಡೆ ಹರಿಯುತ್ತಲ್ಲ, ಎಲ್ಲಿ ಲವಣ ಸಮುದ್ರಕ್ಕೆ, ಅದು ಕೆಳದಂಡೆ ಅಂತ ನಾವು ಹೆಸರು ಕೊಡೋಣ. ಸೊ ಈ ಮೇಲ್ದಂಡದಿಂದ ಹರಿಯತಕ್ಕಂತ ಒಂದು ಡಿಸ್ಟೆನ್ಸ್ ಅದು ಎಷ್ಟಿದೆ ಅಂತಂದ್ರೆ 9,000 ಅಡಿ ಅಂತೆ. ಎಷ್ಟು? 9,000 ಅಡಿ. ಸಮುದ್ರ ಮಟ್ಟದಿಂದ 9,000 ಅಡಿ ಅದು ಮೇಲಿಂದ ಕೆಳಗಡೆ ಬರುತ್ತೆ. ಅಂದ್ರೆ ಗಲಿಲಾಯ ಸೀಮೆ ಬಂದು ಅದು ಸಮುದ್ರ ಮಟ್ಟದ 0 ಅಂತ ಟ್ರೀಟ್ ಮಾಡಿ. ಅಲ್ಲಿ ಪ್ರಾಕ್ಟಿಕಲಿ ಅದೇ 0. ಇಸ್ರೇಲ್ಗೆ ಹೋಯ್ತು ಅಂದ್ರೆ ಅಲ್ಲಿ ಸಿ ಲೆವೆಲ್ 0 ಅಂತ ಒಂದು ದೊಡ್ಡ ಒಂದು ಇದ್ ಮಾಡಿ ಇಟ್ಟಿದ್ದಾರೆ, ಒಂದು ಪ್ಲೇಸ್. ಆ ಪ್ಲೇಸೇ ಇಡೀ ವಿಶ್ವಕ್ಕೆ ಅದೇ ಸಿ ಲೆವೆಲ್ 0. ಸೊ ಗಲಿಲಾಯ ಸೀಮೆಗೆ ಬರ್ಬೇಕು ಅಂದ್ರೆ 9,000 ಅಡಿ ಕೆಳಗಡೆ ಅದು ಇಳಿಯುತ್ತಂತೆ. ಗಲಿಲಾಯ ಸೀಮೆಯಿಂದ ನೆಕ್ಸ್ಟ್ ಲವಣ ಸಮುದ್ರಕ್ಕೆ ಬರಕ್ಕೆ 1,400 ಅಡಿ ಕೆಳಗಡೆ ಇಳಿಯುತ್ತಂತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು? 100 ಮೈಲು 10,400 ಅಡಿ. ಫಸ್ಟು 9,000 ಸಮುದ್ರ ಮಟ್ಟಕ್ಕಿಂತ ಮೇಲಿಂದ ಪ್ರಾರಂಭ ಆಗಿ ಸಮುದ್ರ ಮಟ್ಟಕ್ಕೆ ಬರುತ್ತೆ. ತದನಂತರದಲ್ಲಿ ಸಮುದ್ರ ಮಟ್ಟದಿಂದ 1,400 ಅಡಿ ಮತ್ತೆ ಕೆಳಗಡೆ ಹೋಗುತ್ತೆ. ಸೊ ಇಷ್ಟು ಇಳಿಜಾರಾದಂತ, ಇಷ್ಟು ಕಡಿತವಾದಂತ ಒಂದು ಹರಿಯುವಿಕೆ ಈ ಒಂದು ನದಿಯಲ್ಲಿ ಇರುವುದರಿಂದಲೇ ಈ ನದಿಗೆ ಏನ್ ಹೆಸರು ಬಂತು? ಯೋರ್ದಾನ್ ಅಂತ. ಇಬ್ರಿಯ ಭಾಷೆಯಲ್ಲಿ ಯೋರ್ದಾನ್ ಅಂತಂದ್ರೆ ಅದು ಏನ್ ಅರ್ಥ ಕೊಡುತ್ತೆ ಅಂದ್ರೆ ಕಡಿತ, ಏರುವಿಕೆ. ಏರುವಿಕೆ ಅಂದ್ರೆ ಹಿಂಗಲ್ಲ, ಏರುವಿಕೆ ನೀವು ಕನ್ನಡ ಮೀನಿಂಗ್ ನೋಡಿದ್ರೆ ಏರುವಿಕೆ ಅಂದ್ರೆ ಕೆಳಗಡೆ ಇಳಿಯುವಂಥದ್ದು, ಕಡಿದಾದಂತ ಒಂದು ಪ್ರದೇಶದಲ್ಲಿ ಹೋಗುವಂಥದ್ದು. ವೆರಿ ಹೈ ಡಿಸ್ಟೆನ್ಸ್ ಇಂದ ಏನ್ ಮಾಡುತ್ತೆ, ಲೋವೆಸ್ಟ್ ಪಾಯಿಂಟ್ಗೆ ಬರತಕ್ಕಂತ ಒಂದು ಅಂಶಕ್ಕೆ ಇಬ್ರಿಯ ಭಾಷೆಯಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ ಯೋರ್ದಾನ್ ಅಂತ ಹೇಳ್ತಾರೆ. ಈ ಒಂದು ಕಾರಣದಿಂದಲೇ ಈ ನದಿಗೆ ಏನಂತ ಹೆಸರು ಬಂದಿದೆ ಅಂತಂದ್ರೆ ಯೋರ್ದಾನ್ ಎಂಬುದಾಗಿ ನಾವು ನೋಡ್ತೀವಿ. ಇಂಗ್ಲಿಷಲ್ಲಿ ಯೋರ್ದಾನ್ ಅಂತಂದ್ರೆ ಡಿಸೆಂಡರ್ ಅಂತ. ಏನು? ಡಿಸೆಂಡರ್, ಕೆಳಗೆ ಇಳಿಯುವಂಥದ್ದು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ನೆಕ್ಸ್ಟ್ ಇನ್ನೊಂದು ವಿಚಾರ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಆ ಶುದ್ಧವಾದಂತ ನೀರು ಏನು ಅರ್ಮೋನ್ ಪರ್ವತದಲ್ಲಿದೆ, ಲವಣ ಸಮುದ್ರಕ್ಕೆ ಬಂದಾಗ ಅದೇನಾಗುತ್ತೆ ಅಂತಂದ್ರೆ ಅದು ಉಪಯೋಗನೇ ಆಗದೆ ಇರತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ಅದು ಇರುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಅದಕ್ಕೆ ಮುಂದೆ ನಾನು ಹೇಳ್ತೀನಿ ಏನ್ ವಿಚಾರ ಅಂತ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದು ಇದರ ಒಂದು ಭೌತಿಕ ಲಕ್ಷಣ, ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಜೋರ್ಡನ್ ರಿವರ್. ಈಗ ದೇವರ ಯೋಜನೆಯ ಚಿತ್ರ ಏನು? ದೇವರ ಯೋಜನೆಯಲ್ಲಿ ಯೋರ್ದಾನ್ ನದಿಯನ್ನ ಯಾವ ರೀತಿಯಾಗಿ ಪರಿಗಣಿಸಲಾಗಿದೆ? ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ನಾನು ಅದಾಗ್ಲೇ ಹೇಳ್ದಂಗೆ ಮೇಲ್ದಂಡೆಯಲ್ಲಿ ಯೋರ್ದಾನ್ ನದಿಯು ಅರ್ಮೋನ್ ಪರ್ವತದಲ್ಲಿ ಹುಟ್ಟಿ ಅದೇನಾಗುತ್ತೆ ಅಂತಂದ್ರೆ ಅದು ಕೆಳಗಡೆ ಇಳಿಯುತ್ತೆ ಅಂತ. ಈ ಅರ್ಮೋನ್ ಪರ್ವತದಲ್ಲಿ ಹುಟ್ಟತಕ್ಕಂಥ ಯೋರ್ದಾನ್ ನದಿ ಸಾಂಕೇತಿಕವಾಗಿ ಯಾವುದಕ್ಕೆ ಸೂಚಿತವಾಗಿದೆ ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಇದು ದೇವರ ಒಂದು
ಸಿಂಹಾಸನಕ್ಕೆ ಇದು ಸೂಚಿತವಾಗಿದೆ. ಏನಂತೆ? ಯೋರ್ದಾನ್ ನದಿಯ ಒಂದು ಬಿಗಿನಿಂಗ್ ಏನಿದೆ, ಈ ಬಿಗಿನಿಂಗ್ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಇದು ದೇವರ ಒಂದು ಸಿಂಹಾಸನವನ್ನ ಸೂಚಿಸುವಂತದ್ದಾಗಿದೆ. ಇದಕ್ಕೆ ಸೂಕ್ತವಾದಂತ ಒಂದು ವಚನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಕೀರ್ತನೆ 133 3ನೇ ವಚನ. ಅರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಅರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಸೊ ಇಲ್ಲೇನಂತ ಹೇಳ್ತಾರೆ? ಯೋರ್ದಾನ್ ಹೆಂಗಿದ್ಯಂತೆ? ಅರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಸೊ ಇದು ಯಾವುದಕ್ಕೆ ಹೋಲಿಕೆ ಆಗಿದೆ ಅಂತಂದ್ರೆ ಇದರ ಹುಟ್ಟು ದೇವರ ಸಿಂಹಾಸನಕ್ಕೆ. ದೇವರ ಸಿಂಹಾಸನದಿಂದ ಏನ್ ಬರುತ್ತೆ ಅಂದ್ರೆ ಸದಾಕಾಲ ಆಶೀರ್ವಾದ ಜೀವ ಇರಬೇಕೆಂಬುದು ದೇವರ ಒಂದು ಉದ್ದೇಶ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ತಂದೆಯಾದಂಥ ಯೆಹೋ ದೇವರು ನಮ್ಮ ಮೂಲ ಪಿತೃಗಳಾದಂಥ ಆದಾಮ್ ಅವರನ್ನ ಈ ಲೋಕದಲ್ಲಿ ಸೃಷ್ಟಿ ಮಾಡಿದಾಗ ಅವರ ಮೇಲೆ ಏನನ್ನ ಉಯ್ದ್ರು ಅಂತಂದ್ರೆ ಈ ಶುದ್ಧವಾದಂಥ ಜೀವವೆಂಬ ನೀರು ಆತನ ಸಿಂಹಾಸನದಿಂದ ಆಶೀರ್ವಾದ ರೂಪವಾಗಿ ಯಾರ ಮೇಲೆ ಬರುತ್ತೆ? ಆದಾಮ್ ಮತ್ತು ಅವ್ವಳ ಮೇಲೆ ಬರುತ್ತೆ. ಏನು ದೇವರ ಉದ್ದೇಶ? ನೀವು ಆಶೀರ್ವಾದ ಹೊಂದಿದವರಾಗಿರಿ, ನೀವು ಅಭಿವೃದ್ಧಿ ಹೊಂದಿರಿ, ನೀವು ಭೂಲೋಕದ ಕಟ್ಟ ಕಡೆಯವರೆಗೂ ನೀವೇನ್ ಮಾಡಿ ಹರಡಿಕೊಳ್ಳಿರಿ. ಸೊ ಇದು ದೇವರ ಸಿಂಹಾಸನದಿಂದ ನಮ್ಮ ಮೂಲ ಪಿತೃಗಳಾದಂಥ ಆದಾಮ್ ಮತ್ತು ಅವ್ವಳಿಗೆ ದೇವರು ಕೊಟ್ಟಂತ ಆಶೀರ್ವಾದ. ಅದಕ್ಕೆ ಒಂದು ವಚನ ಓದೋಣ. ಆದಿಕಾಂಡ 1ನೇ ಅಧ್ಯಾಯ 26ರಿಂದ 28ನೇ ವಚನ. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. 28 ಸಿಸ್ಟರ್. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನ ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ. ಈ ಶುದ್ಧವಾದಂತ ಜೀವವೆಂಬ ನೀರನ್ನ ದೇವರು ನಮ್ಮ ಮೂಲ ಪಿತೃಗಳ ಮೇಲೆ ಒಯ್ದು ಅವರಿಗೇನಂತಂದ್ರು, ನೀವು ಅಭಿವೃದ್ಧಿ ಹೊಂದಿರಿ ಎಂಬತಕ್ಕಂಥ ಒಂದು ಆಶೀರ್ವಾದವನ್ನ ಕೊಟ್ರು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಆದ್ರೆ ದುರಾದೃಷ್ಟವಶಾತ್ ಈ ಲೋಕದಲ್ಲಿ ಅದೇ ಮೂಲ ಪಿತೃವಾದಂಥ ಆದಾಮ್ ಮತ್ತು ಅವ್ವಳ ಅವಿಧೇಯತೆಯಿಂದಾಗಿ ಏನಾಯ್ತು ಅಂತಂದ್ರೆ ಪಾಪ ಎಂಬುದು ಈ ಲೋಕದಲ್ಲಿ ಪ್ರವೇಶ ಮಾಡ್ತು ಎಂಬುದಾಗಿ ನಾವು ನೋಡ್ತೀವಿ. ಈ ಪಾಪ ಪ್ರವೇಶ ಮಾಡಿದಾಗ ಆ ಶುದ್ಧವಾದಂಥ ನೀರು ಅದೇನಾಯ್ತು? ಕಲುಷಿತವಾಯಿತು. ಆ ಕಲುಷಿತದಿಂದ ಶಾಪ ಎಂಬತಕ್ಕಂಥದ್ದು ಇಡೀ ಮಾನವ ಜನಾಂಗದ ಮೇಲೆ ಆವರಿಸಿಕೊಂಡಿತ್ತು ಎಂಬುದಾಗಿ ನಾವು ನೋಡ್ತೀವಿ. ದೇವ್ರು ಏನು ಆಶೀರ್ವಾದ ಅಂತ ನಮ್ಮ ಮೂಲ ಪಿತೃಗಳಿಗೆ ಕೊಟ್ಟರೋ ಅವರ ಅವಿಧೇಯತೆಯ ನಿಮಿತ್ತ ಆ ಆಶೀರ್ವಾದ ಶಾಪವಾಗಿ
ಅದೇನಾಯ್ತು ಅಂತಂದ್ರೆ ಅದು ಭೂಲೋಕದವರಿಗೆ ಪರಿಣಮಿಸಿತು ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ನಾವು ಆಲೋಚನೆ ಮಾಡಿದ್ರೆ ಪಾಪ ಎಂಬತಕ್ಕಂಥದ್ದು ಆದಾಮನಿಂದ ಉಂಟಾಯಿತು. ಆದರೆ ಪಾಪದ ಒಂದು ತಾರಕ ಅಂತ್ಯ ನಾವು ಪ್ರತಿ ಒಂದು ಪೀಳಿಗೆಯಲ್ಲೂ ನೋಡ್ತಾ ಇದ್ದೀವಿ. ಪಾಪ ಮಾಡಿದ್ರೆ ನಾವು ಏನಂತ ಹೇಳ್ಬಿಡ್ತೀವಿ ಡೈರೆಕ್ಟ್ ಆಗಿ, ಆದಾಮ ಪಾಪ ಮಾಡ್ಬಿಟ್ಟು ಅದಕ್ಕೆಲ್ಲ ನಾವು ಪಾಪಿಗಳಾಗತಕ್ಕಂಥ ಒಂದು ಸನ್ನಿವೇಶ ಒದಗಿ ಬಂತು ಅಂತ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಅಲ್ಲಿ ಆದಾಮ ಒಂದು ಅವಿಧೇಯತೆ, ನಾವು ಏನು ಅಯ್ಯೋ ಒಂದೇ ಒಂದು ಅವಿಧೇಯತೆ ಅಷ್ಟು ಮಾಡ್ಬಿಟ್ರ ದೇವರು ಅಂತ. ಆದರೆ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ತದನಂತರದಲ್ಲಿ ಬಂದಂಥ ಪೀಳಿಗೆಯನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದಾಯ್ತು ಅಂತಂದ್ರೆ, ಪ್ರತಿ ಒಂದು ಪೀಳಿಗೆಯು ಏನ್ ಮಾಡ್ತು ಅಂತಂದ್ರೆ ತನ್ನ ಒಂದು ಪಾಪದ ದೆಸೆಯಿಂದ ಕ್ಷೀಣಿಸುತ್ತಾ 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 ಎಂಥ ಒಂದು ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ವಾಪಸ್ಸು ಹೋಗದೆ ಇರತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದನ್ನ ನಾವು ನೋಡ್ತೀವಿ. ಹಿಂದಿನ ಕಾಲದಲ್ಲಿ ಮನುಷ್ಯನಲ್ಲಿ ಎಷ್ಟು ಒಂದು ನೈಜ್ಯತೆ ಅಥವಾ ನೀತಿವಂತಿಕೆ ಇತ್ತು ಅಂತಂದ್ರೆ, ಯಾರಾದ್ರೂ ಏನಾದ್ರೂ ಪ್ರಮಾಣ ಮಾಡಬೇಕು ಅಥವಾ ಏನಾದ್ರು ಕೊಡಬೇಕು ಅಂತಂದ್ರೆ ವೈಯಕ್ತಿಕವಾಗಿ ಬರೀ ಮಾತಲ್ಲೇ ಮುಗಿದೋಗ್ತಾ ಇತ್ತು. ಅಥವಾ ಈ ಒಂದು ಮರನೇ ಸಾಕ್ಷಿಯಪ್ಪ, ನಾನು ನಿನಗೆ ದುಡ್ಡು ಕೊಟ್ಟಿರೋದಕ್ಕೆ ಅಂತ ಕೊಟ್ಬಿಡ್ತಾ ಇದ್ರು. ಬರೀ ದೊಡ್ಡವ್ರು ಹೇಳಿರತಕ್ಕಂಥ ಮಾತಿನ ಮೇರೆಗೆ ಸಂಬಂಧಗಳು ಕುದುರ್ತಾ ಇತ್ತು. ಮನುಷ್ಯನ ಮಾತಿಗೆ ಅಷ್ಟು ಬೆಲೆ ಇತ್ತು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇವತ್ತಿನ ದಿನ ಯಾವ ರೀತಿಯಾಗಿದೆ? ಇವತ್ತಿನ ದಿನ ನೀವು ಬಾಂಡ್ ಪೇಪರ್ ಮೇಲೆ ಅವನೇ ಬಂದು ಹೆಬ್ಬೆಟ್ಟೊತ್ತಿ ಸೈನ್ ಹಾಕಿ ಫೋಟೋ ತೆಗೆಸ್ಕೊಂಡು ಹೋದ್ರೂ ಅದರಲ್ಲಿ ಲಿಟಿಗೇಷನ್ ಬರತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಎಲ್ಲರಿಗೂ ಆದಾಮನ್ನ ಬ್ಲೇಮ್ ಮಾಡೋದಲ್ಲ. ಆದಾಮ ಆದ್ಮೇಲೆ ತದನಂತರದಲ್ಲಿ ಬಂದಂತ ಪ್ರತಿ ಒಂದು ಪೀಳಿಗೆಯು ಅದನ್ನ ಇನ್ನೂ ಹಾಳು ಮಾಡ್ಕೊಂಡೇ ಹೋಗಿರುವಂಥದ್ನ ನಾವು ನೋಡುವಂಥವರಾಗ್ತೀವಿ. ಕುಸಿದು ಕುಸಿದು ನೈತಿಕವಾಗಿ ಕುಸಿದು ಆತ ಹಾಳೋಗಿದ್ದಾನೆ. ಸೊ ಮುಂಚೆ ಸ್ವಲ್ಪ ಕಲುಷಿತ ಆಗಿತ್ತು, ಆಮೇಲೆ ಏನಾಯ್ತಂತೆ, ಬರ್ತಾ 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 ಹೆಚ್ಚೆಚ್ಚಾಗಿ ಕಲುಷಿತ ಆಗಿ ವಾಪಸ್ಸು ತಿರುಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಮಾನವನು ಬಂದಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ, ಮಾನವನ ಅಧೋಗತಿ ಮತ್ತು ಆತನ ಏನು ಭರವಸೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಏನಿದೆ, ಮಾನವ ಅಧೋಗತಿಯಲ್ಲಿದ್ದಾನೆ, ಅವನಿಗೆ ಭರವಸೆನೇ ಇಲ್ಲ. ಈ ಒಂದು ಪರಿಸ್ಥಿತಿಯನ್ನ ಎಲ್ಲಿಗೆ ಹೋಲಿಕೆ ಮಾಡಿದ್ದಾರೆ ಅಂದ್ರೆ, ಈ ಒಂದು ಪಾಪದ ಪರಿಸ್ಥಿತಿಯನ್ನ, ಶಾಪದ ಪರಿಸ್ಥಿತಿಯನ್ನ, ಮರಣದ ಪರಿಸ್ಥಿತಿಯನ್ನ ದೇವರು ಎಲ್ಲಿ ಹೋಲಿಕೆ ಮಾಡಿದ್ದಾರೆ ಅಂತಂದ್ರೆ, ಚಿತ್ರಾತ್ಮಕವಾಗಿ ಈ ಒಂದು ಯೋರ್ದಾನ್ ನದಿ ಅಂತ್ಯವಾಗತಕ್ಕಂಥ ಲವಣ ಸಮುದ್ರಕ್ಕೆ ಹೋಲಿಕೆ ಮಾಡಿ ಹೇಳಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಆದಾಮನ ದುಸ್ಥಿತಿ ಏನಿದೆ, ಈ ಮಾನವ ಕುಲದ ದುಸ್ಥಿತಿ ಏನಿದೆ, ಮಾನವ ಕುಲದ ಅಧೋಗತಿಯ ಸ್ಥಿತಿ ಏನಿದೆ, ಮಾನವನ ಭರವಸವಿಲ್ಲದ ಆ ಒಂದು ಪರಿಸ್ಥಿತಿ ಏನಿದೆ, ಇದೆಲ್ಲ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂತಂದ್ರೆ, ಇದು ಅಂತಿಮವಾಗಿ ಆ ಯೋರ್ದಾನ್ ನದಿ ಬಂದು ನಿಲ್ಲತಕ್ಕಂಥ ಈ ಲವಣ ಸಮುದ್ರಕ್ಕೆ ಅದು ಹೋಲಿಕೆಯಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲ ಬ್ರದರ್, ನಾ ಏನು ತಪ್ಪು ಮಾಡಿಲ್ಲ, ನಾನು ತುಂಬಾ ಒಳ್ಳೆಯವನು ಅಂತ ಅಂದ್ರೆ ಕೆಲವ್ರು ಹೇಳ್ಬೋದು, ನಾನಂತೂ ಹೇಳಲ್ಲ, ಹೇಳ್ಬೋದು. ಆದ್ರೆ ವಾಸ್ತವವಾಗಿ ಶಾಸ್ತ್ರದ ಪ್ರಕಾರ ನೋಡೋದಾಯ್ತು ಅಂತಂದ್ರೆ, ಒಬ್ಬನು ಸಹ ಲೋಕದಲ್ಲಿ ಏನಿಲ್ವಂತೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಅದು ಬಿಟ್ಬಿಟ್ಟು ನೀವು ಕೀರ್ತನೆಯಲ್ಲಿ ನೋಡೋದಾಯ್ತು ಅಂತಂದ್ರೆ, ಮಾತೃ ಗರ್ಭದಿಂದಲೂ ನಾನು ಪಾಪಿಯೇ. ಸೊ ಹುಟ್ಟದಾಗಿಂದ ನಾವು ಪಾಪಿಗಳು ಅಂತಂದ್ರೆ, ಆದಾಮಾದ್ರೂ ಒಂದ್ ಸ್ವಲ್ಪ ದಿನಗಳಾದ್ಮೇಲೆ ಪಾಪಿಗಳಾದ, ಅಂದ್ರೆ ಪಾಪಿ ಆದ್ರು. ಆದ್ರೆ ಮನುಷ್ಯ ಹೇಗಿದನಂತೆ, ಮಾತೃ ಗರ್ಭದಿಂದಲೂ ನಾನು ದ್ರೋಹಿ ಅಂತ ಹೇಳ್ತಾರೆ. ಹುಟ್ಟಿದಾಗಿನಿಂದಲೂ ಪಾಪಿಯೇ, ಮಾತೃ ಗರ್ಭದಿಂದಲೂ ನಾನು ದ್ರೋಹಿಯೇ ಎಂಬುದಾಗಿ. ಸೊ ಅಂದ್ರೆ ಆ ಒಂದು ದುಸ್ಥಿತಿಯಲ್ಲಿ ಹೋಲಿಸುವಂತ ವಿಚಾರನೆ ಏನು ಅಂತಂದ್ರೆ, ಈ ಒಂದು ಲವಣ ಸಮುದ್ರ. ಕೀರ್ತನೆ 51:5. ಹುಟ್ಟಿದಂದಿನಿಂದ ನಾನು ಪಾಪಿಯೇ,
ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನ ಹೊಂದಿದ ದಿನದಿಂದಲೂ ನಾನು ದ್ರೋಹಿಯೇ. ನೆಕ್ಸ್ಟ್ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:10-11. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಇಲ್ಲವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ. ದೇವರನ್ನ ಹುಡುಕೋನು ಇಲ್ಲ. ಇದು ವಾಸ್ತವವಾದಂತ ಸಂಗತಿ. ಶಾಸ್ತ್ರದ ಪ್ರಕಾರ ವಾಸ್ತವವಾದಂತ ಸಂಗತಿ ಏನಂದ್ರೆ, ದೇವರನ್ನು ಹುಡುಕೋರು ಇಲ್ಲ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಈ ಒಂದು ಲವಣ ಸಮುದ್ರದ ನೀರು ಎಷ್ಟರ ಮಟ್ಟಿಗೆ ಕಲುಷಿತವಾಗಿದೆ ಅಂತಂದ್ರೆ, ಅದರಲ್ಲಿ ಯಾವ ಜೀವರಾಶಿಗಳು ಸಹ ಜೀವಿಸುವುದಕ್ಕೆ ಸಾಧ್ಯನೇ ಇಲ್ಲ. ಆ ಲವಣ ಸಮುದ್ರದ ಸುತ್ತಲೂ ಸಹ ಜನರು ಜೀವಿಸುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ಆ ಒಂದು ಲವಣ ಸಮುದ್ರದಲ್ಲಿ ಇರುವಂಥದ್ದನ್ನ ನಾವು ನೋಡ್ತೀವಿ. ಯಾಕೆ ಅಂತಂದ್ರೆ, ಒಂದು ತರ ಕೆಟ್ಟದಾದಂಥ ವಾಸನೆ ಬರುತ್ತಂತೆ. ನಮ್ಮ ಮನೆ ಪಕ್ಕ ಒಂದು ದೊಡ್ಡ ಮೋರಿ ಇದ್ಬಿಟ್ರೆ ಏನಾಗುತ್ತೆ? ಮನೇಲೇ ಇರಕ್ಕಾಗಲ್ಲ. ಇಲ್ಲಿ ಲವಣ ಸಮುದ್ರ ಎಷ್ಟು ಕೆಟ್ಟದಾಗೆ ನಾರ್ತಾ ಇತ್ತು ಅಂತಂದ್ರೆ, ಒಂದು ಅದ್ರ ಒಳಗಡೆ ಜೀವಿಗಳಿರಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಅದರ ದಂಡೆಗಳಲ್ಲಿ ಯಾವುದೇ ರೀತಿಯಾದಂಥ ಜೀವರಾಶಿಗಳು ಅಂದ್ರೆ ಮನುಷ್ಯ ವಾಸ ಮಾಡುವುದಕ್ಕೆ ಯೋಗ್ಯವಲ್ಲದ ಸ್ಥಳ, ಮನುಷ್ಯ ವ್ಯವಸಾಯ ಮಾಡೋದಕ್ಕೆ ಆಗದೆ ಇರತಕ್ಕಂಥ ಸ್ಥಳ, ಮನುಷ್ಯ ಜೀವನ ಮಾಡೋದಕ್ಕೆ ಆಗದೆ ಇರತಕ್ಕಂಥ ಸ್ಥಳ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದ್ರೆ ಲವಣ ಸಮುದ್ರ ಮುಂಚಿನಿಂದಲೂ ಈ ಒಂದು ಪರಿಸ್ಥಿತಿಯಲ್ಲಿಯೇ ಇತ್ತ ಎಂದು ಪ್ರಶ್ನೆ ಹಾಕೊಳ್ಳೋದಾಯ್ತು ಅಂತಂದ್ರೆ, ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಲವಣ ಸಮುದ್ರ ಮೂಲವಾಗಿ ಈ ರೀತಿಯಾದಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅದು ಇರಲಿಲ್ಲ. ಯಾವ ರೀತಿಯಾಗಿ ಆದಾಮನನ್ನ ಉಂಟು ಮಾಡಿದಾಗ ಆತನನ್ನ ದೇವರು ಅಬ್ರಾಮನಂತೆ ಆಶೀರ್ವಾದ ನಿಧಿಯಾಗಿ ಮಾಡಿದ. ಅಬ್ರಾಮನ್ಗೆ ಏನಂತ ಹೇಳ್ತಾರೆ? ನೀನು ಆಶೀರ್ವಾದ ನಿಧಿ ಅಂತ ಹೇಳಿದ್ರು. ಅದೇ ಬ್ಲೆಸ್ಸಿಂಗ್ಸ್ ಯಾರಿಗೂ ಕೊಟ್ಟಿದ್ರಂತೆ? ಆದಾಮನ್ಗೂ ಕೊಟ್ಟಿದ್ರು. ನೀನು ಆಶೀರ್ವಾದ ನಿಧಿ, ನೀನು ಅಭಿವೃದ್ಧಿ ಒಂದು ಬಹು ಸಂತಾನವುಳ್ಳವನಾಗಿ ಇಡೀ ಭೂಮಂಡಲವನ್ನು ಆಕ್ರಮಿಸಿಕೋ, ನೀನ್ ಸಾಯಿ ಅಂತ ಹೇಳಿಲ್ಲ ದೇವರು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇಲ್ಲಿ ಈ ಒಂದು ಲವಣ ಸಮುದ್ರ ಮುಂಚಿನಿಂದಲೂ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ದೇವರು ವಿಶೇಷವಾದಂಥ ಶಾಪವನ್ನ ಈ ಒಂದು ಲವಣ ಸಮುದ್ರಕ್ಕೆ ಕೊಡ್ತಾರೆ. ಈ ಒಂದು ಲವಣ ಸಮುದ್ರಕ್ಕೆ ಡೆಡ್ ಸಿ ಅಂತ ಯಾವಾಗ ಕನ್ವರ್ಟ್ ಆಗುತ್ತೆ ಅಂತಂದ್ರೆ, ಈ ಒಂದು ಶಾಪ ಬಂದಾಗ. ಹಾಗಾದ್ರೆ ಯಾವಾಗ ದೇವರು ಈ ಲವಣ ಸಮುದ್ರಕ್ಕೆ ಶಾಪನ ಕೊಡ್ತಾರೆ ಅಂತ ನಾವು ಚರಿತ್ರೆಯ ಪುಟವನ್ನ ತಿರುವಿ ಹಾಕಿ ನೋಡಿದ್ರೆ, ಅದು ಯಾವಾಗ ಅಂತಂದ್ರೆ, ಸೋದೋಮ್ ಗೋಮೋರ್ ಅನ್ನ ನಾಶ ಮಾಡತಕ್ಕಂಥ ಸಮಯದಲ್ಲಿ ವಿಶೇಷವಾದಂಥ ಒಂದು ಶಾಪವನ್ನ ದೇವರು ಅದಕ್ಕೆ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಆದಿಕಾಂಡ 19ನೇ ಅಧ್ಯಾಯ 24ರಿಂದ 25ನೇ ವಚನ. ಆಗ ಯೆಹೋವನು ಸೊದೋಮ್ ಗೊಬ್ಬರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆಯೆಲ್ಲವನ್ನು, ಊರುಗಳಿದ್ದ ಜನರೆಲ್ಲರನ್ನು, ಭೂಮಿಯ ಮೇಲಣ ಎಲ್ಲ ಬೆಳೆಗಳನ್ನು ಹಾಳು ಮಾಡಿದನು. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಇಲ್ಲಿ ವಿಶೇಷವಾದಂತ ಒಂದು ಶಾಪವನ್ನ ಸೋದೋಮ್ ಗೋಮರಿಗೆ ದೇವರು ಕೊಡ್ತಾರೆ. ಬೆಂಕಿ ಗಂಧಕಗಳುರಿಯುವಂತ ಮಳೆಯನ್ನ ಅದ್ರ ಮೇಲೆ ಸುರಿಸ್ತಾರೆ. ಈ ಸುರಿವಿಕೆಯಿಂದ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಅದು ಜನ ನಿವಾಸಕ್ಕೆ ಯೋಗ್ಯವೇ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನ ದೇವರು ಅಲ್ಲಿ ಉಂಟು ಮಾಡ್ತಾರೆ. ಬೆಂಕಿ ಗಂಧಕ, ಬೆಂಕಿಯಿಂದ ನಾನು ನಾಶ ಮಾಡ್ಬಿಟ್ಟಿದ್ರೆ ಸೋದೋಮ್ ಗೋಮರಕ್ಕೆ ಯಾವುದೇ ತೊಂದರೆ ಇರ್ತಾ ಇರಲಿಲ್ಲ. ಸೋದೋಮ್ ಗೋಮರ ಬೆಂಕಿಯಿಂದ ನಾಶ ಮಾಡಿದ್ರೆ ಯಾವ ತೊಂದರೆನೂ ಇರ್ತಾ ಇರಲಿಲ್ಲ. ಉದಾಹರಣೆಗೆ ನಮ್ಮ ಒಂದು ಜಪಾನ್ ದೇಶ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದ್ರಲ್ಲ, ಅದು ಬೆಂಕಿ.
ಆ ಬೆಂಕಿಯ ದೆಸೆಯಿಂದ ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಅವರು ಏನು ವ್ಯವಸಾಯ ಮಾಡೋದಕ್ಕೆ ಆಗಲಿಲ್ಲ. ಆದರೆ ಇವತ್ತಿನ ದಿನದಲ್ಲಿ ಏನು ಮಾಡ್ತಾ ಇದ್ದಾರೆ ವಾಪಸ್ಸು? ದೇ ಆರ್ ಡೂಯಿಂಗ್ ಇಟ್. ಅಲ್ಲಿರೋ ಫ್ರೂಟ್ಸ್ ನೀವು ನೋಡಿದ್ರೆ ತಿಂದರೆ ನಮ್ಮ ಬೇರೆ ದೇಶದಲ್ಲೂ ಅಷ್ಟು ಉತ್ತಮವಾದಂಥ ಒಂದು ಫ್ರೂಟ್ಸ್ ಇಲ್ಲ. ಅಷ್ಟು ಜ್ಯೂಸಿ ಫ್ರೂಟ್ಸು ಹೆಂಗೆ ಇರುತ್ತೆ ಅಂದರೆ ನೀವು ಒಳ್ಳೆ ಏನೋ ಈ ಫ್ರಿಜ್ಜಲ್ಲಿ ಹಾಕಿ ಕೊಟ್ಟಂಗಿರುತ್ತೆ ನೀವು ಕಟ್ ಮಾಡಿ ತಿಂದರೆ. ಮತ್ತು ಅಷ್ಟು ರಸಭರಿತವಾಗಿರುತ್ತೆ. ಆಶ್ಚರ್ಯ ಆಗುತ್ತೆ ಕೇಳಿದ್ರೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಗಾದರೆ ಸೋದೋಮ್ ಗೋಮರಕ್ಕೆ ವಿಶೇಷವಾದಂಥ ಒಂದು ಶಾಪ ಏನು ಬಂತು ಅಂತಂದರೆ ಬೆಂಕಿ ಮತ್ತು ಜೊತೆಗೆ ಗಂಧಕ. ಸೊ ಈ ಗಂಧಕ ವಿಷಪೂರಿತವಾದಂಥ ಅನಿಲವನ್ನು ಬಿಡತಕ್ಕಂಥ ಒಂದು ಸಬ್ಸ್ಟ್ಯಾನ್ಸ್. ಕನ್ನಡ ಇದು ಇಂಗ್ಲೀಷಲ್ಲಿ ಸಬ್ಸ್ಟ್ಯಾನ್ಸ್ ಅಂತಾರೆ, ಅದಕ್ಕೆ ಕನ್ನಡದಲ್ಲಿ ಏನು ಪದಾರ್ಥ, ಸಬ್ಸ್ಟ್ಯಾನ್ಸ್ ಏನಂತ ಹೇಳ್ತಾರೆ? ಪದಾರ್ಥ ಅನ್ನೋದು ವೆರಿ ಸ್ಲ್ಯಾಂಗ್ ಇದಾಯಿತು, ಬಟ್ ಈಕ್ವಿವೆಲೆಂಟ್ ಎನಿಯೋ. ಸೊ ಈ ವಿಷಪೂರಿತವಾದದ್ದು ಒಂದು. ಎರಡನೇದು ಏನು ಮಾಡಿದ್ರಂತೆ ದೇವರು, ಅದರಲ್ಲಿ ಲವಣದ ಹೊಂಡಗಳನ್ನು ನಿರ್ಮಾಣ ಆಗುವಂತೆ ಮಾಡಿದ್ರು. ಅದು ಮುಂದೆ ಅದಕ್ಕೂ ಒಂದು ರೆಫರೆನ್ಸಸ್ನ ಕೊಡ್ತೀನಿ. ಇಲ್ಲಿ ಒಂದು ಕಡೆ ವಿಷಪೂರಿತವಾದಂಥ ಒಂದು ಅನಿಲ, ನೆಕ್ಸ್ಟು ಭೂಮಿಯ ತಳಭಾಗದಿಂದ ಕರಗಲಾಗದಂಥ ಖನಿಜಗಳು ನೀರಿನೊಂದಿಗೆ ಮಿಶ್ರಿತ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಒಂದು ಹೊಂಡದಿಂದ ಏನಾಗ್ತಾ ಇದೆ ಅಂತಂದ್ರೆ ಲವಣ ಅದ್ರ ಜೊತೆ ಮಿಕ್ಸ್ ಆಗ್ತಾ ಇದೆ. ಅಂದ್ರೆ ನಾವು ಈ ಏನು ಅದಕ್ಕೇನಂತಾರೆ, ವಾಟರ್ ಫಿಲ್ಟ್ರಲ್ಲಿ ರಿವರ್ಸ್ ಆಸ್ಮೋಸಿಸ್, RO ವಾಟರ್ ಅಂತ ಹೇಳ್ತೀವಿ, ರಿವರ್ಸ್ ಆಸ್ಮೋಸಿಸ್ ಅಂತ ಅಂದ್ಬಿಟ್ಟು. ಅದೇನು ಅಂತಂದ್ರೆ ಅದು 1 ppmಕ್ಕಿಂತನೂ ಅದರಲ್ಲಿ ಇದಿರಲ್ವಂತೆ, ಕಲುಷಿತ ಆಗಿರಲ್ಲ. ನಾರ್ಮಲಿ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗು ಈ ಡೈರೆಕ್ಟಾಗಿ ನೆಲ್ಲಿಂದ ನಾವು ನೀರು ಕುಡಿಯೋಕೆ ಹೋಯ್ತು ಅಂತಂದರೆ ದೆಸೆ ಅರೌಂಡ್ 400 to 450 ppm ಇರುತ್ತೆ, ಪಾರ್ಟ್ಸ್ ಪರ್ ಮಿಲಿಗ್ರಾಮ್ ಅಂತ. ಅಂದರೆ ಅಷ್ಟು ಕಲುಷಿತ ಆಗಿರುತ್ತೆ ಅಂತ. RO ವಾಟರ್ ಕುಡಿದ್ರೆ 0. ಅದೇ ಡೈರೆಕ್ಟ್ ನಾವು ಇದು ಏನೋ ಹ್ಯಾಂಡ್ ಪಂಪು ಭೂಮಿಯಿಂದ ತೆಗಿತೀವಲ್ಲ, ಅದರಲ್ಲಿ ಕುಡಿದ್ಬಿಟ್ರೆ ಅದು ಅರೌಂಡ್ 800 to 900 ppm ಇರುತ್ತೆ. ಸೊ ಅದು ಯಾಕೆ 800-900 ppm ಇರುತ್ತೆ ಅಂತಂದರೆ ಅದು ಕರಗಲಾದಂಥ ಖನಿಜಗಳನ್ನು ಅದರೊಳಗೆ ಇಟ್ಕೊಂಡಿರುತ್ತೆ. ಅದಕ್ಕೇನಂತಾರೆ, ಸಲ್ಫೈಡ್ಸ್, ಕ್ಲೋರೈಡ್ಸ್ ಅಂತ ಹೇಳ್ತಾರೆ. ಅನ್ಡಿಸಾಲ್ವ್ಡ್ ಸಲ್ಫೈಡ್ಸ್ ಆ್ಯಂಡ್ ಕ್ಲೋರೈಡ್ಸ್ ಅಂತ ಹೇಳ್ತಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಒಂದು ಕಾರಣದಿಂದ ದೇವರು ಸೋದೋಮ್ ಗೋಮರದ ಮೇಲೆ ಬೆಂಕಿ ಮಾತ್ರ ಅಲ್ಲ, ಗಂಧಕಗಳನ್ನು ಸುರಿಸಿದ್ರು. ಮತ್ತು ಚರಿತ್ರೆ ಏನು ಹೇಳುತ್ತೆ ಅಂತಂದರೆ ಆ ಸಮಯದಲ್ಲಿ ಅಲ್ಲಿ ಭೂಕಂಪಗಳು ಸಹ ಆಯಿತು. ಅದಕ್ಕೆ ಒಂದು ರೆಫರೆನ್ಸ್ ಸಿಗುತ್ತೆ, ಭೂಕಂಪಗಳು ಸಹ ಆಯ್ತಂತೆ. ಸಾಲ್ಟ್ ಹೆಂಗೆ ಬರೋಕ್ಕೆ ಸಾಧ್ಯ ಅವರೇ? ಆಟೋಮೆಟಿಕಲಿ ಮೇಲಿಂದ ಸುರಿಯೋಕ್ಕೆ ಸಾಧ್ಯನಾ? ಭೂಮಿಯ ಒಳಪದರದಲ್ಲಿ ರಾಕ್ಸ್ ಏನಿದೆ, ಈ ರಾಕ್ಸ್ ಬ್ರೇಕ್ ಆಗುತ್ತಲ್ಲ. ಸೊ ಈ ಬ್ರೇಕ್ ಆದಾಗ ಆ ಸೆಡಿಮೆಂಟ್ಸ್ ಎಲ್ಲ ಏನಾಗುತ್ತೆ ಅಂತಂದರೆ ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಸಾಲ್ಟ್ಸ್ ಅಂತ ಹೇಳ್ತಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಾಗಾದರೆ ಈ ಒಂದು ವಿಶೇಷವಾದಂಥ ಶಾಪದಿಂದಾಗಿ ಲವಣ ಸಮುದ್ರ ಜನನಿವಾಸ ಅಥವಾ ಅಲ್ಲಿ ಜಲಚರಗಳು ಇಲ್ಲದೆ ಇರುವಂತೆ ಆಯಿತು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದರೆ ಇದು ಇದೇ ರೀತಿಯಾಗಿರುತ್ತಾ? ಯಾವಾಗಲೂ ಜನಭರಿತರಾಗಿರದೆ, ಅದರಲ್ಲಿ ಜೀವರಾಶಿಗಳಿಲ್ಲದೆ ಬೆಂಗಾಡಾಗಿ ಆ ಒಂದು ಲವಣ ಸಮುದ್ರ ಮತ್ತು ಅದರ ಆಸುಪಾಸಿನ ಒಂದು ಬಯಲುಗಳು ಇರುತ್ತಾ ಅಂತ ನಾವು ನೋಡೋದಾಯಿತು ಅಂತಂದರೆ ಇದು ಶಾಶ್ವತವಾಗಿ ಇರತಕ್ಕಂಥ ಒಂದು ವಿಚಾರ ಅಲ್ಲ. ದೇವರು ನಮಗೆ ಒಂದು ನಿರೀಕ್ಷೆಯನ್ನು ಯಾರ ಮುಖಾಂತರ ಕೊಟ್ಟಿದ್ದಾರೆ ಅಂತಂದರೆ ಯೇಸು ಕ್ರಿಸ್ತನ ಮುಖಾಂತರ ಜೀವದ ನಿರೀಕ್ಷೆಯನ್ನು ಕೊಟ್ಟಿದ್ದಾರೆ. ಎಲ್ಲಿ ನೋಡ್ತೀವಿ ಅದನ್ನ? ಪ್ರಕಟಣೆ ಪುಸ್ತಕದಲ್ಲಿ. ಏನಂತ ಹೇಳ್ತಾರೆ? ಪ್ರಕಟಣೆ 22:1-3. ಆಮೇಲೆ ಅವನು ಸ್ಫಟಿಕದ ಪ್ರಕಾಶ ಮಾನವವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವದಲ್ಲಿ ಅವಾಗಲೇ ಏನಂದೆ?
ಇಸ್ರಾಯೇಲಿನ ಯೋರ್ದಾನಿನ ಎರಡೂ ಪಾರ್ಶ್ವದಲ್ಲೂ ಇಸ್ರಾಯೇಲ್ಯರ 12 ಕುಲಗಳು. ಸೊ ಈ 12 ಕುಲ ಎರಡು ರೀತಿಯಾಗಿ ನೋಡ್ತೀವಿ. ಒಂದು ಸತ್ಯಸಭೆ ಮತ್ತು ಇಡೀ ಮಾನವ ಜನಾಂಗವನ್ನು ಸಹ ಅದು ಸೂಚಿಸುವಂತ ಒಂದು ವಿಚಾರ. ಸೊ ಇಲ್ಲೇನಾಗುತ್ತಂತೆ, ಸ್ಫಟಿಕದಂತೆ ಜೀವಜಲವು ಎಲ್ಲಿಂದ ಓಡ್ತಾ ಇದೆಯಂತೆ? ದೇವರ ಸಿಂಹಾಸನದಿಂದಲೂ ಯಜ್ಞದ ಕುರಿಯಾದ ಆತನ ಸಿಂಹಾಸನದ ಇಂದಲೂ ಈ ಒಂದು ಜೀವಜಲ ಏನಾಗ್ತಾ ಇದೆಯಂತೆ? ಹರಿತಾ ಇದೆಯಂತೆ. ಓದಿ ಸಿಸ್ಟರ್. 3 ತನಕ ಸಿಸ್ಟರ್. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಯೇಸು ಕ್ರಿಸ್ತನ ಮುಖಾಂತರ ದೇವರು ಏನ್ ನಿರೀಕ್ಷೆ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಬೆಂಗಾಡಾಗಿದ್ದ ಯಾವ ಒಂದು ಉಪಯೋಗಕ್ಕೂ ಬಾರದೇ ಇರತಕ್ಕಂತ ಈ ಒಂದು ಲವಣ ಸಮುದ್ರದಲ್ಲಿ ಏನಾಗುತ್ತಂತೆ? ಜೀವರಾಶಿಗಳು ಉಂಟಾಗುವಂಥದ್ದು ಎಲ್ಲೆಲ್ಲಿ ಹರಿಯುತ್ತೆ. ಇದರ ಅರ್ಥ ಏನು? ಇದರ ಪ್ರಾರಂಭ ಎಲ್ಲಾಯ್ತು? ಯೋರ್ದಾನ್ ನದಿಯೇ ಏನಾಗಿ ಪರಿವರ್ತನೆ ಆಗಿದೆ? ಯೋರ್ದಾನ್ ನದಿಯೇ ಲವಣ ಸಮುದ್ರವಾಗಿ ಪರಿವರ್ತನೆ ಆಗಿರೋದು. ಅದೇನು ಹೊಸದೇನು ಬಂದು ಸೇರ್ಕೊಂಡಿಲ್ಲ ಅಲ್ಲಿ. ಯೋರ್ದಾನ್ ನದಿ ಅಲ್ಲಿಂದ ಹುಟ್ಟು ಅದರ ಒಂದು ಅಂತಿಮ ಘಟ್ಟ ಏನಾಯ್ತು ಅಂತಂದ್ರೆ ಲವಣ ಸಮುದ್ರವಾಗಾಯ್ತು. ಈ ಲವಣ ಸಮುದ್ರಕ್ಕೆ ಯಾವುದೇ ನಿರೀಕ್ಷೆ ಇರಲಿಲ್ಲ. ಆ ನಿರೀಕ್ಷೆಯನ್ನ ದೇವರು ಯೇಸು ಕ್ರಿಸ್ತನ ಮುಖಾಂತರ ಕೊಟ್ಟಿದ್ದಾರೆ. ಆಗ ಏನಾಗುತ್ತಂತೆ? ಅದು ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲೆಲ್ಲ ಜೀವರಾಶಿಗಳು ಉಂಟಾಗುತ್ತೆ. ಅದರ ತೆಕ್ಕೆಯಲ್ಲಿ ಬೆಳೆಯತಕ್ಕಂಥ ಮರಗಳ ಒಂದು ಎಲೆಗಳಿಂದ ಮನುಷ್ಯರಿಗೆ ವಾಸಿಯಾಗತಕ್ಕಂಥ ಒಂದು ವಿಚಾರಗಳು ನಡೆಯುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಇದು ಸಾಧ್ಯನಾ? ಇವತ್ತು ನಾವು ಡೆಡ್ ಸಿ ಹತ್ರ ಹೋಯ್ತು ಅಂತಂದ್ರೆ ನನಗೆ ಸ್ಟಿಂಕಿಂಗ್ ಸ್ಮೆಲ್ ಬರಲ್ಲ. ಒಂದು ಸ್ವಲ್ಪ ನನಗೆ ಈ ಸ್ಮೆಲ್ ಸೆನ್ಸ್ ಕಡಿಮೆನೆ. ಆದರೆ ಅಲ್ಲಿ ಸುತ್ತಲೂ ಏನು ಅಂತಂದ್ರೆ ಲೈಕ್ ಯಾವುದು ರೆಸಿಡೆನ್ಷಿಯಲ್ ಪ್ಲೇಸಸ್ ಇಲ್ಲ. ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದ್ರೆ ಅದು ಅಷ್ಟು ದೊಡ್ಡದಾಗಿ ನಮಗೆ ಪರಿಣಮಿಸಲ್ಲ. ಯಾಕಂದ್ರೆ ಎಲ್ಲಾನು ಅಕ್ಯುಪೈ ಆಗ್ಬಿಟ್ಟಿದೆ. ಸಣ್ಣ ಆ ನೀರು ಏನಾಗ್ತಾ ಇದೆ ಅಂತಂದ್ರೆ, ಮುಂಚೆ ಪಾಪ್ಯುಲೇಷನ್ ಕಡಿಮೆ ಇತ್ತು, ಅದು ತುಂಬಾ ದೊಡ್ಡದಾಗೇ ಇತ್ತು. ಇವತ್ತಿನ ದಿನ ಆ ನೀರು ಏನು ಹರಿತಾ ಇದೆ ಅದು ಅಲ್ಲಲ್ಲೇ ಏನಾಗೋಗ್ತಾ ಇದೆ, ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟು ಆ ಬ್ಯಾಲೆನ್ಸ್ ಬರ್ತಾ ಇರೋದೇ ಕಡಿಮೆ. ಆದರೆ ಅದರ ಉಪ್ಪಿನ ವಿಷಯದಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ 35% ಸ್ಯಾಲಿನಿಟಿ ಅಂತ ಹೇಳ್ತಾರೆ. ಅಂದ್ರೆ 1 ಲೀಟರ್ ನೀರಿಗೆ, 1 ಲೀಟರ್ ಅಂದ್ರೆ 1 kg ಅಂತ ಅನ್ಕೊಳ್ಳಿ, 1 kg ನೀರಿಗೆ 350 ಗ್ರಾಮು ಉಪ್ಪು ಹಾಕಿರೋಂಥದ್ದು. 350 ಗ್ರಾಮ್, 35% ಸ್ಯಾಲಿನಿಟಿ. ನಾವು ಅನ್ನಕ್ಕೆ ಎಷ್ಟು ಉಪ್ಪು ಹಾಕ್ತೀವಿ? 1 ಪಾವು ಹಾಕಿದ್ರೆ, 1 ಪಾವು ಅಕ್ಕಿಗೆ ಬಹುಶಃ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತೀವಿ. ಅದು ಗುಪ್ಪೆ ತರ ಅಲ್ಲ, ಜಸ್ಟ್ ಮಟ್ಟದಲ್ಲಿ ತೆಗೆದು ಹಾಕ್ತೀವಿ. ಅಕಸ್ಮಾತ್ ಏರುಪೇರು ಆಗಿ ಎಲ್ಲೋ ನಮಗೆ ಬೈ ಮಿಸ್ಟೇಕು 2 ಹಾಕ್ಬಿಟ್ರೆ ಊಟ ಮಾಡೋಕ್ಕಾಗತ್ತಾ? ಊಟ ಮಾಡೋಕ್ಕಾಗಲ್ಲ. ಅದು ಎಷ್ಟು ಪರ್ಸೆಂಟ್ ಗೊತ್ತಾ? ಅದು ನಾಟ್ ಇವನ್ 0.01% ಅಲ್ಲ ನಾವು ಹಾಕೋದು, 0.01% ಅಲ್ಲ. ಇಲ್ಲಿ 35% ಅಂದ್ರೆ 1 kgಗೆ, 1 kg ನೀರಿಗೆ ಅಂದ್ರೆ 1 ಲೀಟರ್ ನೀರಿಗೆ 350 ಗ್ರಾಮು ಉಪ್ಪು. ಏನಂತ ಹೇಳ್ತಾರೆ ಅಂತಂದ್ರೆ, ನಮ್ಮ ರೆಗ್ಯುಲರ್ ಸಮುದ್ರ ಇರುತ್ತಲ್ಲ, ನಮ್ಮ ರೆಗ್ಯುಲರ್ ಸಮುದ್ರದಲ್ಲಿ 0.3% ಅಂದ್ರೆ 1 ಲೀಟರ್ಗೆ 30 ಗ್ರಾಮ್ ಉಪ್ಪು ಹಾಕಿದೀವಿ ಅಂತ ಅರ್ಥ. 30 ಗ್ರಾಮ್ ಅದು ಉಪ್ಪು. ನೀವು ಸಮುದ್ರದ ತೀರದಲ್ಲಿ ಹೋಗಿ ಟೇಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಅದು 30 ಗ್ರಾಮ್ ಹಾಕಿರೋ ಉಪ್ಪು. ಅಂದ್ರೆ ನಾವು ಹೆಚ್ಚು ಕಡಿಮೆ ಮನೇಲಿ ಯಾವುದೋ ಒಂದು ಟೆನ್ಷನ್ಲಿ 1 ಸ್ಪೂನ್ ಹಾಕಬಲ್ಲ 2 ಸ್ಪೂನ್ 3 ಸ್ಪೂನ್ ಹಾಕಿದಾಗ ಅನ್ನ ತಿನ್ಬೇಕಾದ್ರೆ ಎಷ್ಟು ಉಪ್ಪಾಗೆ ಪರಿಣಮಿಸುತ್ತೋ ಸಮುದ್ರದ ನೀರು ಅಷ್ಟೇ ಪರಿಣಮಿಸೋದು. ಆದ್ರೆ ಇದು ಎಷ್ಟಂತೆ 10 ಟೈಮ್ಸ್. ಇದು ಸಾಧ್ಯನಾ ಸರಿ ಆಗೋದಕ್ಕೆ ಅಂತಂದ್ರೆ ಖಂಡಿತವಾಗಿ ಸಾಧ್ಯ, ಖಂಡಿತವಾಗಿ ಸಾಧ್ಯ. ಇದಿತ್ತ ಹಂಗಾರೆ ಸರಿ ಇತ್ತ ಮುಂಚೆ ಅಂದ್ರೆ ಖಂಡಿತವಾಗಿ ಸರಿ ಇತ್ತು. ಸೋದೋಮ್ ಗೋಮರ ನಾಶ ಆಗುವುದಕ್ಕಿಂತ ಮುಂಚೆ, ಈ ಒಂದು ಶಾಪವನ್ನ ದೇವರು ಅದಕ್ಕೆ ಕೊಡುವುದಕ್ಕಿಂತ ಮುಂಚೆ ಅದು ಎಷ್ಟು ಸೊಬಗಾಗಿತ್ತು ಅಂತಂದ್ರೆ ಅದಕ್ಕೆ ಬಗ್ಗೆ ಏನಂತ ಹೇಳ್ತಾರೆ ಅಂತಂದ್ರೆ, ಲೋಟ ಲೋಟ ಇಬ್ರು ಹೋಗ್ಬೇಕಾದ್ರೆ ಅಬ್ರಾಮ ಹೇಳ್ತಾನೆ ತನ್ನ ಸೋದರನ ಮಗ ತಾನೆ, ಆಯ್ತಪ್ಪ ನೀನ್ ಯಾವ ಕಡೆ ಹೋಗಿ
ಜೀವನ ಮಾಡೋದಕ್ಕೆ ಇಷ್ಟಪಡ್ಚಾ? ಯಾಕಂದ್ರೆ ಅವನ ಆಸ್ತಿನೂ ಬೆಳೀತಾ ಇರುತ್ತೆ, ಇವನ ಆಸ್ತಿನೂ ಬೆಳೀತಾ ಇರುತ್ತೆ. ಒಬ್ರು ಅಂದ್ರೆ ಇಬ್ಬರು ಸೇವಕ ಅಂದ್ರೆ ಎರಡೂ ಒಂದು ಗುಂಪಿನ ಸೇವಕರ ನಡುವೆ ಅವಾಗವಾಗ ಗಲಾಟೆ ಆಗ್ತಾ ಇರುತ್ತೆ. ಇದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಅಬ್ರಾಮ ಹೇಳ್ತಾನೆ, ನೀ ಯಾವ ಕಡೆ ಹೋಗ್ಚಾ ಅಂತಂದ್ರೆ ಅವ್ನು ನೋಡ್ತಾನಂತೆ. ಎಲ್ಲಿಗೆ ನೋಡ್ತಾನಂತೆ? ಇದೇ ಇವಾಗ ಲವಣ ಸಮುದ್ರ ಅಂತ ಏನ್ ಹೇಳ್ತಾ ಇದೀವಿ, ಇದೇ ಲವಣ ಸಮುದ್ರ ನೋಡಿ ಬಹಳ ಖುಷಿ ಪಟ್ಬಿಡ್ತಾನೆ. ಏನಪ್ಪಾ, ಎಷ್ಟು ಹಸಿರುಗಾವಲು, ಎಲ್ಲಾ ಕಡೆನೂ ನೀರಾವರಿ, ಎಷ್ಟು ಚೆನ್ನಾಗಿ ಸೊಬಗ. ನಾನೇನಾರ ಹೋಯ್ತು ಅಂದ್ರೆ ಇನ್ನೂ ಹೆಚ್ಚೆಚ್ಚಾಗಿ ಶ್ರೀಮಂತನಾಗ್ಬೋದು. ಆ ರೀತಿಯಾಗಿ ಅವನಿಗೆ ಪರಿಣಮಿಸ್ತು ಅಂದ್ರೆ ವಾಸ್ತವಿಕತೆ ಆ ರೀತಿಯಾಗಿತ್ತು. ವಚನ ಏನ್ ಹೇಳುತ್ತೆ ಅಂತಂದ್ರೆ, ಈ ಒಂದು ಲವಣ ಸಮುದ್ರ, ಈ ಯೋರ್ದಾನ್ ನದಿ ಯಾವ ರೀತಿಯಾಗಿತ್ತು ಅಂತಂದ್ರೆ ಏದೇನ್ ತೋಟದಂತೆ ಅದು ಕಂಗೊಳಿಸ್ತಾ ಇತ್ತು, ಐಗುಪ್ತ ದೇಶದ ಹಸುರುಗಾವಿಲಿನಂತೆ ಇತ್ತು. ಸೊ ಈ ರೀತಿಯಾಗಿ ಮುಂಚೆ ಈ ಒಂದು ಲವಣ ಸಮುದ್ರ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಅದಕ್ಕೆ ಒಂದು ವಚನ ಓದಿ, ಆದಿಕಾಂಡ 13ನೇ ಅಧ್ಯಾಯ 10ನೇ ವಚನ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನು ಸೊದೋಮ್ ಗೊಬ್ಬರ ಪಟ್ಟಣವನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಹೆಂಗಿತ್ತಂತೆ? ಯೆಹೋವನು ಸೊದೋಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಈ ಹ್ಯಾಂಗಿಂಗ್ ಗಾರ್ಡನ್ ಕಾನ್ಸೆಪ್ಟ್ ಎಲ್ಲ ಬಂದಿದ್ದು ಐಗುಪ್ತ ದೇಶದಿಂದಾನೆ. ಅಷ್ಟು ನೀರಾವರಿಯ ಒಂದು ಪ್ರದೇಶವಾಗಿತ್ತು. ಯಾವುದು? ಇದೇ ಲವಣ ಸಮುದ್ರ. ಏನಿವಾಗ ಯಾವುದು ಜೀವರಾಶಿಗಳು ಇರಲ್ಲ, ಕೆಟ್ಟ ನಾರ್ತಾ ಇರುತ್ತೆ, ಸುತ್ತಲೂ ಯಾರು ವಾಸ ಮಾಡೋಕ್ಕಾಗಲ್ಲ ಅಂತ ಯಾವ ಒಂದು ಸಮುದ್ರದ ವಿಷಯದಲ್ಲಿ ಹೇಳಿದ್ರು, ಅದೇ ಸಮುದ್ರ ಹೆಂಗಿತ್ತಂತೆ? ಏದೇನ್ ತೋಟದಂತೆ ಅದು ಕಂಗೊಳಿಸ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನೆಕ್ಸ್ಟ್ ನಾವು ಹೋಗತಕ್ಕಂಥದ್ದು ಅಂದ್ರೆ ಏನಂತ ಇಲ್ಲಿ ಗೊತ್ತಾಯ್ತು? ಲವಣ ಸಮುದ್ರ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ ಅಂತ ನಾವು ನೋಡ್ದೋ, ಇದಕ್ಕೆ ದೇವರು ಸರಿಪಡಿಸ್ತಾನೆ ಎಂಬತಕ್ಕಂಥ ನಿರೀಕ್ಷೆ ಕೊಟ್ಟಿರುವಂಥದ್ದನ್ನ ನಾವು ನೋಡ್ದೋ. ಇದು ನಿರೀಕ್ಷೆ ಸಾಧ್ಯನಾ ಎಂಬುದಕ್ಕೆ ಪೂರಕವಾಗಿ ಅದು ಹೇಗೆ ಮುಂಚೆ ಇತ್ತು ಎಂಬುದನ್ನ ಈಗ ನೋಡಿದೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಈಗ ವಾಟರ್ ಆಫ್ ಲೈಫ್, ಜೀವದ ಜಲ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಮನುಷ್ಯನಿಗೆ ಏನಾಗಿತ್ತು ಅಂತಂದ್ರೆ, ಮನುಷ್ಯ ಯಾವ ಸ್ಥಿತಿಯಲ್ಲಿದ್ದ? ಸಾವಿನ ಒಂದು ಪರಿಸ್ಥಿತಿಯಲ್ಲಿದ್ದ, ನಿರೀಕ್ಷೆ ಇಲ್ಲದೆ ಇದ್ದಂತೆ ಇದ್ದ. ಯಾಕೆ ಅಂತಂದ್ರೆ ಅವನು ಎಲ್ಲಿದ್ದಂತೆ? ಅವನು ಲವಣ ಸಮುದ್ರದ ಒಂದು ಸ್ಥಿತಿಯಲ್ಲಿ ಯಾವ ಒಂದು ನಿರೀಕ್ಷೆ ಇಲ್ಲದೆ ಇದ್ದ ಎಂಬುದಾಗಿ ನಾವು ನೋಡ್ತೀವಿ. ಸೊ ಆಗ ಸೂಕ್ತ ಸಮಯದಲ್ಲಿ ದೇವ್ರೇನ್ ಮಾಡ್ತಾರೆ ಅಂತಂದ್ರೆ, ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನ ಈ ಭೂಲೋಕಕ್ಕೆ ಕಳುಹಿಸುವುದರ ಮುಖಾಂತರ ಸತ್ತು ಹೋದಂಥ ಈ ಲೋಕದ ಮಾನವ ಜನಾಂಗಕ್ಕೆ ಒಂದು ನಿರೀಕ್ಷೆ ಸಿಗ್ತದೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಯೇಸು ಕ್ರಿಸ್ತನು ತನ್ನ ಜೀವಿತಾವಧಿಯಲ್ಲಿ, ತನ್ನ ಸೇವಾ ದಿನಗಳ ಸಮಯದಲ್ಲಿ ಹೆಚ್ಚು ಸಮಯನ ಎಲ್ಲಿ ಕಳೀತಾರೆ ಅಂತ ನಾವು ನೋಡೋದಾಯ್ತು ಅಂತಂದ್ರೆ, ನೀವು ಓದಿ ಮತ್ತಾಯ, ಮಾರ್ಕ, ಲೂಕ, ಇದರಲ್ಲೆಲ್ಲ ಹೆಚ್ಚಾಗಿ ಅವನು ಎಲ್ಲಿ ನೋಡ್ತಾನಂತೆ? ಗಲಿಲಾಯ ಒಂದು ಸೀಮೆಯಲ್ಲಿ. ಗಲಿಲಾಯ ಸೀಮೆ ಅಂದ್ರೆ ಏನು? ಗಲಿಲಾಯದ ಸಮುದ್ರದ ಸುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಆತ ತನ್ನ ಸೇವಾ ಕಾರ್ಯವನ್ನ ಮಾಡ್ತಾ ಇರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲೇ ಆತ ಅದ್ಭುತ ಕಾರ್ಯಗಳು ಅಲ್ಲೇ ಮಾಡ್ತಾರೆ. ತನ್ನ ಒಂದು ಬೋಧನೆಯನ್ನು ಸಹ ಅದೇ ಒಂದು ಸೀಮೆಯಲ್ಲಿ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಯಾಕೆ ಗಲಿಲಾಯ ಸೀಮೆಯನ್ನೇ ಆರಿಸ್ಕೊಂಡ್ರು ಅಂತಂದ್ರೆ, ಇಲ್ಲಿ ಈ ಗಲಿಲಾಯ ಸೀಮೆಯನ್ನ ದೇವರು ಮತ್ತೊಮ್ಮೆ ಸೂಚಿತವಾಗಿ ಅಲ್ಲಿ ಒಂದು ನಿರೀಕ್ಷೆಯನ್ನ ಹುಟ್ಟಾಕಿದ್ದಾರೆ. ಏನು ಅಂತಂದ್ರೆ, ಈ ಗಲಿಲಾಯದ ಸಮುದ್ರದಲ್ಲಿ ಜೀವರಾಶಿಗಳು ಇದೆ ಎಂಬುದಾಗಿ ನಾವು ನೋಡ್ತೀವಿ. ನಾನು ಅದಾಗಲೇ ಹೇಳಿದೆ, ಅದು ಉತ್ತರದಲ್ಲಿ ಪ್ರಾರಂಭ ಆಗಿ ಗಲಿಲಾಯ ಸಮುದ್ರದವರೆಗೂ ಅದು ಜೀವರಾಶಿಗಳನ್ನ
ಇಟ್ಟುಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿರುತ್ತೆ. ಯಾವಾಗ ಅಲ್ಲಿಂದ ಕೆಳದಂಡೆಗೆ ಬರುತ್ತೋ, ಕೆಳದಂಡೆಗೆ ಬಂದು ಈ ಒಂದು ಲವಣ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೋ, ಆವಾಗ ಅದು ಯಾವ ಜೀವರಾಶಿಗಳನ್ನ ತನ್ನ ಹತ್ರ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಸಾಂಕೇತಿಕವಾಗಿ, ಚಿತ್ರಾತ್ಮಕವಾಗಿ ದೇವರು ಈ ಗಲಿಲಾಯ ಸಮುದ್ರವನ್ನ ನಿರೀಕ್ಷೆ ಇಲ್ಲದೆ ಇರತಕ್ಕಂಥ ಈ ಲವಣ ಸಮುದ್ರಕ್ಕೆ ತದ್ವಿರುದ್ಧವಾಗಿ ಒಂದು ಆಶಾಕಿರಣವನ್ನ ಅಲ್ಲಿ ಗಲಿಲಾಯ ಸಮುದ್ರದಲ್ಲಿ ಇಟ್ಟಿರುವಂಥದ್ನ ಈ ರೀತಿಯಾಗಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಏನಾಯ್ತಂತೆ, ನಿರೀಕ್ಷೆ ಬಂತು. ಆ ನಿರೀಕ್ಷೆಯನ್ನ ಸ್ಪಷ್ಟೀಕರಿಸುವುದಕ್ಕೋಸ್ಕರ ಇಲ್ಲಿ ಗಲಿಲಾಯದ ಸಮುದ್ರದ ಸೀಮೆಯನ್ನ ದೇವರು ಯೇಸು ಕ್ರಿಸ್ತನ ಚರಿತ್ರೆಯಲ್ಲಿ ಬಳಕೆ ಮಾಡಿರುವಂಥದ್ನ ನಾವು ನೋಡುವಂಥವರಾಗ್ತೀವಿ. ಕೀರ್ತನೆ 14:2-3. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ಎಲ್ಲರೂ ಕೆಟ್ಟು ಹೋದವರೇ. ಯಾಕೆ ಇದನ್ನು ಓದಿಸ್ತೆ ಅಂತಂದ್ರೆ, ಯೇಸು ಕ್ರಿಸ್ತನ ಮುಖಾಂತರ ನಿರೀಕ್ಷೆ ಇದೆ. ಆದ್ರೆ ಮನುಷ್ಯನ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ, ಒಳ್ಳೆಯದನ್ನ ಮಾಡುವಂಥವನು ಒಬ್ಬನಾದರೂ ಇಲ್ಲ, ಎಲ್ಲರೂ ಸಹ ಏನಾಗಿದ್ದಾರೆ ಅಂತಂದ್ರೆ ಲವಣ ಸಮುದ್ರದ ಒಂದು ತೆಕ್ಕೆಯಲ್ಲಿಯೇ ತಮ್ಮ ಜೀವಿತವನ್ನ ಕಳೆಯತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ನೆಕ್ಸ್ಟ್ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲೇನು ಅಂತಂದ್ರೆ ವಾಟರ್ ಆಫ್ ಲೈಫ್ ಅಂದ್ರೆ ಜೀವದ ಒಂದು ಜಲ. ಈ ಜೀವದ ಜಲದ ನಿರೀಕ್ಷೆಯನ್ನ ತಂದೆಯಾದಂಥ ದೇವರು ಯೇಸು ಕ್ರಿಸ್ತನ ಮೂಲಕ ನಿರೀಕ್ಷೆ ಇಲ್ಲದೆ ಇರತಕ್ಕಂಥ ಈ ಮಾನವ ಜನಾಂಗಕ್ಕೆ ಆ ಒಂದು ಗಲಿಲಾಯ ಸಮುದ್ರದ ಮುಖಾಂತರ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ನೋಡತಕ್ಕಂಥದ್ದು ಸೋದೋಮ್ ಮತ್ತು ಗೋಮರ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೋದೋಮ್ ಮತ್ತು ಗೋಮರ ನಾವು ಐ ಥಿಂಕ್ ಅಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಅನ್ಸುತ್ತೆ, ಯಾವ ರೀತಿಯಾಗಿ ಏದೇನ್ ತೋಟ ಕಂಗೊಳಿಸುತ್ತಿತ್ತೋ ಅದೇ ರೀತಿಯಾಗಿ ಇಡೀ ಭೂಮಂಡಲ ಏನಾಗುತ್ತೆ ಅಂತಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಏನಾಗುತ್ತಂತೆ, ಎಲ್ಲವೂ ಅದೇ ರೀತಿಯಾಗಿ ಕಂಗೊಳಿಸ್ತಾ ಇರ್ತದೆ. ಅಲ್ಲೇನಂತೆ, ಆ ಒಂದು ಚಿಕ್ಕ ಮಗು ಆವನ್ನ ಕೈಲಿಟ್ಕೊಂಡು ಆಟ ಆಡ್ತಾ ಇರೋಂಥದ್ನ, ಪ್ರತಿಯೊಬ್ಬನು ತನ್ನದೇ ಆದಂತ ಒಂದು ದ್ರಾಕ್ಷೆ ತೋಟವನ್ನ ಸವಿತಾ ಇರೋಂಥದ್ನ, ಬೇರೆಯವರ ವಿಷಯದಲ್ಲಿ ಆಶಿಸದೇ ಇರುವಂಥದ್ದು, ಅವ್ರವ್ರದೇ ಮನೆ ಇರುತ್ತೆ. ಈ ರೀತಿಯಾದಂಥ ಒಂದು ಉತ್ತಮವಾದಂಥ ಈ ಹಿಂದೂಗಳು ಹೇಳ್ತಾರೆ ರಾಮರಾಜ್ಯ ಅಂತ ಅಂದ್ಬಿಟ್ಟು. ರಾಮರಾಜ್ಯ ಅಲ್ಲ, ಕ್ರಿಸ್ತನ ರಾಜ್ಯ ಅದು. ಸೊ ಆ ಕ್ರಿಸ್ತನ ರಾಜ್ಯದ ಒಂದು ವೈಶಿಷ್ಟ್ಯತೆ ಏನಲ್ಲಿ ಡಿಫೈನ್ ಮಾಡಿದ್ದಾರೆ, ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಹಿಂದೆ ಸೋದೋಮ್ ಗೋಮರದಲ್ಲೂ ಸಹ ಇತ್ತು. ಒಂದು ಲೈಫ್ ಸ್ಟಾಕ್ ಬಗ್ಗೆ ಮಾತಾಡ್ತಾ ಇದೆ. ಏನು ಅಂದ್ರೆ ಅದರ ನೀರು ಅಷ್ಟು ಶುದ್ಧವಾಗಿತ್ತು, ಅದಕ್ಕೋಸ್ಕರ ಲೋಟ ಅದನ್ನ ಆರಿಸ್ಕೊಂಡ ಅಂತ. ಅದು ಎಷ್ಟು ಸಮೃದ್ಧಿಯಾಗಿತ್ತು ಅಂತಂದ್ರೆ ಒನ್ ಆಫ್ ದಿ ರಿಚೆಸ್ಟ್ ಸ್ಟೇಟ್ ಅಂತೆ. ಯಾವುದು? ಸೋದೋಮ್ ಗೋಮರ ಬಹಳ ಅದಕ್ಕೆ ಆರ್ಥಿಕವಾಗಿ ಮುಂದುವರೆದಂತ ಒಂದು ಪ್ರದೇಶವಾಗಿತ್ತು. ಏನ್ ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ ಸೋದೋಮ್ ಗೋಮರಕ್ಕೆ? ನಾವು ಹೆಂಗೆ ಇವಾಗ ಅಮೆರಿಕಾ ಬಗ್ಗೆ ನೋಡ್ತೀವಲ್ಲ, ಅಮೆರಿಕನ್ಸು ವರ್ಲ್ಡ್ ಸ್ಟ್ರಾಂಗೆಸ್ಟ್ ಎಕನಾಮಿ ಅಂತ ಅಂದ್ಬಿಟ್ಟು. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಪೂರ್ವ ಕಾಲದಲ್ಲಿ ಸೋದೋಮ್ ಗೋಮರದ ನಿವಾಸಿಗಳ ವಿಷಯದಲ್ಲಿ ಅನ್ಯರು ನೋಡ್ತಾ ಇದ್ರು, ಇವನೊಬ್ಬ ಅಮೆರಿಕನ್ ಇದ್ದಂಗೆ ಅಂತ. ಯಾಕೆ ಅಂತಂದ್ರೆ ಅಷ್ಟು ಅವರಲ್ಲಿ ಆರ್ಥಿಕವಾಗಿ ಸದೃಢರಾಗಿದ್ರು ಅಂತ ನಾವು ನೋಡ್ತೀವಿ. ಬಿಕಾಸ್ ಎಲ್ಲ ಕಡೆನೂ ಅವ್ರಿಗೇನಂದ್ರೆ ಐಶ್ವರ್ಯಗಳು ತುಂಬಿ ತುಳುಕ್ತಾ ಇತ್ತು. ಐಶ್ವರ್ಯ ಅಂದ್ರೆ ಏನು? ಒಳ್ಳೆ ನೀರು, ಒಳ್ಳೆ ಭೂಮಿ, ಒಳ್ಳೆ ಫಲವತ್ತಾದಂಥ ಒಂದು ಸಾಯಲ್ಲು, ಒಳ್ಳೆ ಬೆಳೆ. ಸೊ ಈ ರೀತಿಯಾಗಿ ಅವರು ಹೆಚ್ಚು ಶ್ರೀಮಂತರಾಗಿದ್ರು. ಬೇರೆ ರಾಜರೆಲ್ಲ ಅವ್ರ ಮೇಲೆ ಯುದ್ಧ ಮಾಡಿ ಅವ್ರನ್ನ ಸುಲ್ಕೊಳ್ಬೇಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎಂಬುದಾಗಿ ನಾವು ನೋಡ್ತೀವಿ.
ಅದೇ ಉದ್ದೇಶಕ್ಕೆ ಏನಾಗುತ್ತೆ, ಲೋಟ ಎಲ್ಲಿರ್ತಾನಂತೆ? ಸೋದೋಮ್ ಗೋಮರದಲ್ಲಿರ್ತಾನೆ. ಸೋದೋಮ್ ಗೋಮರ ಒಂದು ರಾಷ್ಟ್ರ, ಒಳ್ಳೆ ಒಂದು ಪಟ್ಟಣ. ಸೊ ಆ ಪಟ್ಟಣದ ನಿವಾಸಿಗಳನ್ನ ಸೂರೆ ಮಾಡುವುದಕ್ಕಾಗಿ ನೆರೆಹೊರೆಯ ರಾಜರು ಏನ್ ಮಾಡ್ತಾರಂತೆ, ಯುದ್ಧ ಮಾಡೋದಕ್ಕೆ ಬರ್ತಾರೆ. ಯುದ್ಧ ಮಾಡೋದಕ್ಕೆ ಬಂದಾಗ ಸೋದೋಮ್ ಗೋಮೋರ್ ರಾಜರು ಸೋತೋದಾಗ ಅಲ್ಲಿಯ ಜನರನ್ನ ಅವರು ಬಂದಿಗಳಾಗಿ ಅವರಲ್ಲಿದ್ದತಕ್ಕಂಥ ಐಶ್ವರ್ಯವನ್ನ ಸೂರೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಆಗ್ಲೇ ಅಬ್ರಾಮ ಬರೋದು, ಏನಪ್ಪ ನನ್ನ ಸೋದರನ ಮಗನ್ನ ಈ ತರ ಎತ್ಕೊಂಡು ಹೋಗಿದ್ದಾರೆ ಅಂತ ವಿಚಾರ ಗೊತ್ತಾದಾಗ ಅವನು ಒಂದು ಸೈನ್ಯವನ್ನ ರಚನೆ ಮಾಡಿ, ಯಾರು ಇವ್ರನ್ನ ಒತ್ಕೊಂಡು ಹೋಗಿರ್ತಾರೋ, ಸೂರೆ ಮಾಡ್ಕೊಂಡು ಹೋಗಿರ್ತಾರೋ ಅವ್ರ ಮೇಲೆ ಯುದ್ಧ ಮಾಡಿ ತನ್ನ ಸೋದರನ ಮಗನನ್ನ ಅಲ್ಲಿಂದ ಬಿಡಿಸ್ಕೊಂಡು ಸೂರೆ ಮಾಡಿಕೊಂಡು ಹೋದಂತ ಆಸ್ತಿಗಳನ್ನೆಲ್ಲ ವಾಪಸ್ಸು ಪಡ್ಕೊಂಡು ಆತ ಏನ್ ಮಾಡ್ತಾನಂತೆ, ವಾಪಸ್ಸು ಬರ್ತಾನೆ. ಬರ್ಬೇಕಾದ್ರೇನೆ ಏನಾಗೋದು ಅಂತ ನಾವು ನೋಡ್ತೀವಿ, ಆತ ಮಹಾಯಾಜಕ ಮೆಲ್ಕಿಜೆದೇಕನನ್ನ ಆತ ಏನಂತೆ, ಆತ ರಾಜನೂ ಆಗಿರ್ತಾನಂತೆ, ಯಾಜಕನೂ ಸಹ ಆಗಿರ್ತಾನಂತೆ. ಐ ಥಿಂಕ್ ಒಂದ್ಸರಿ ಈ ಸಬ್ಜೆಕ್ಟ್ ಮಾತಾಡಿದ್ದೆ ಅನ್ಸುತ್ತೆ. ಮೆಲ್ಕಿಜೆದೇಕ್ ತರದ ಯಾಜಕ ಮಾತಾಡಿದ್ನ ಇಲ್ವಾ? ಪಾಠ ಮಾಡಿ, ಓಕೆ, ನಾನು ಮರ್ತೋಗಿದ್ದೀನಿ, ಎಲ್ಲಿ ಮಾಡಿದ್ದೀನಿ, ಒಟ್ಟು ಮಾಡಿದ್ದೀನಿ ಅಂತ ನಂಗೆ ನೆನಪು. ಓಕೆ, ಏನೇ ನೋಡ್ತೀನಿ. ಸೊ ಈ ರೀತಿಯಾಗಿ ಮೆಲ್ಕಿಜೆದೇಕ್ಗೆ ಆತ ಭೇಟಿಯಾಗಿ ಏನ್ ಮಾಡ್ತಾನಂತೆ, ಅಲ್ಲಿ ಆತನಿಗೆ 10ನೇ ಭಾಗವನ್ನ ಕೊಡುವಂಥದ್ದು ಸಹ ನಾವು ನೋಡ್ತೀವಿ. ಸೊ ಆದಿಕಾಂಡ 14:3. ಈಗ ಲವಣ ಸಮುದ್ರವಾಗಿರುವ ಸಿದ್ದೀಮ್ ತಗ್ಗಿನೊಳಗೆ ಕೂಡಿದ್ದ ಸೋದೋಮಿನ ಅರಸನಾದ ಬೇರೊಗನು ಅದೇ ಕರೆಕ್ಟ್. ಸೋದೋಮಿನ ಅರಸನಾದ ಬೆರಗನು, ಗೋಮರದ ಅರಸನಾದ ರಿಷಮಗನು, ಆದ್ಮಾಹದ ಅರಸನಾದ ಶಿನಾಬನು. ಕರೆಕ್ಟ್. ಇಲ್ಲೇನಂತ ಪಾಯಿಂಟ್ ಏನು ಅಂತಂದ್ರೆ, ಈಗ ಲವಣ ಸಮುದ್ರವಾಗಿರುವಂತ ಏನಂತೆ, ಈಗ ಲವಣ ಸಮುದ್ರವಾಗಿರುವ ಸಿದ್ದೀಮ್ ತಗ್ಗಿನೊಳಗೆ ಕೂಡಿದ್ದ ಸೋದೋಮಿನ ಅರಸನಾದ ಬೆರಗನು, ಗೋಮೇರದ ಅರಸನಾದ ಬಿರ್ಷಾಗನು. ಅಂದ್ರೆ ಈ ಸಿದ್ದೀಮ್ ತಗ್ಗು ಇದೇನಂತೆ, ಇದು ಲವಣ ಸಮುದ್ರದ ಬೈಲು, ಲವಣ ಸಮುದ್ರದ ದಂಡೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶ, ಇದೇ ಸಿದ್ದೀಮ್ ತಗ್ಗು. ಈ ಸಿದ್ದೀಮ್ ತಗ್ಗಿನಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಯಾರಂತೆ, ಸೋದೋಮ್ ಗೋಮರದ ಅರಸರುಗಳು. ಇವ್ರು ಇಲ್ಲೇ ಯುದ್ಧ ಮಾಡೋದು, ಅಲ್ಲೇ ಸೋಲೋದು. ತದನಂತರದಲ್ಲಿ ಏನಾಗುತ್ತೆ, ಅವ್ರನ್ನ ಬಂದಿಗಳಾಗಿ ಕರ್ಕೊಂಡು ಹೋಗಂಥದ್ದು. ಇಲ್ಲೇನಂತ ನೋಡ್ತೀವಿ, ಅದು ಲವಣ ಸಮುದ್ರವಾಗಿ ಮುಂಚೆ ಏನಂತೆ, ಅದು ಇರಲಿಲ್ಲ. ಈಗ ಲವಣ ಸಮುದ್ರವಾಗಿರುವಂತ ಸಿದ್ದೀಮ್ ತಗ್ಗಿನಲ್ಲಿ ಸೋದೋಮ್ ಮತ್ತು ಗೋಮರದ ಅರಸರು ಯುದ್ಧ ಮಾಡಿ ಸೋತು ಹೋಗಿ ಅಲ್ಲಿ ಅವರು ಸೆರೆಯಾಳಾಗಿ ಒಯ್ಯಲ್ಪಟ್ಟರು ಎಂಬುದನ್ನ ತೋರಿಸಿಕೊಡುವುದಕ್ಕಾಗಿ ಈ ವಾಕ್ಯವನ್ನ ಓದಿಸ್ತೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ನೆಕ್ಸ್ಟು ಕ್ವಿಕ್ ಆಗಿ ಅದೇ ಅಧ್ಯಾಯದಲ್ಲಿ 18-20 ಓದ್ಬಿಡಿ ಸಿಸ್ಟರ್. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಿರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು, ಅಬ್ರಹಾಮನು ಆಶೀರ್ವದಿಸಿ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಸಾಕು ಸಿಸ್ಟರ್. ಇದೇನಂದ್ರೆ ಒಂದು ಹಿನ್ನೆಲೆ ಕೊಡೋದಕ್ಕೆ ಪ್ರಯತ್ನ ಪಟ್ಟೆ, ಯಾವ ರೀತಿಯಾಗಿ ಸುಭಿಕ್ಷವಾಗಿ ಈ ಒಂದು ತಗ್ಗು ಅಥವಾ ಸಿಟಿಮ್ ಅಂತ ಏನಂತ ಹೇಳ್ತಾರೆ, ಸೊ ಸಿದ್ದೀಮ್ ತಗ್ಗು ಅಂತ ಏನಂತ ಹೇಳ್ತಾರೆ, ಇದು ಡೆಡ್ ಸಿ ಅಥವಾ ಲವಣ ಸಮುದ್ರದಕ್ಕೆ ಹೋಲಿಕೆಯಾಗಿದೆ ಎಂಬುದನ್ನ ನಾನು ಇಲ್ಲಿ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅಂದ್ರೆ ಅದು ಲವಣ ಸಮುದ್ರ ಆಗಿರಲಿಲ್ಲ, ತದನಂತರದಲ್ಲಿ ಆಗಿರುವಂಥದ್ದು. ಅಲ್ಲಿ ಎಲ್ಲಾ ರೀತಿಯಾದಂತಹ ಸುಭಿಕ್ಷತೆ ಇತ್ತು ಎಂಬುದನ್ನ ನಾವು ಇಲ್ಲಿ ನೋಡಿದವರಾಗಿದ್ದೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಅದರ ನಂತರ ನಾವು ಅದಾಗಲೇ ಓದ್ದೋ ಏನು ಅಂತಂದ್ರೆ, ಬೆಂಕಿ ಗಂಧಕಗಳು ಉರಿಯತಕ್ಕಂಥ ಒಂದು ಶಾಪವನ್ನ ದೇವರಲ್ಲಿ ಬರ ಮಾಡ್ತಾರೆ. ಸೊ ಅಲ್ಲಿ ಒಂದು ಪಾಯಿಂಟನ್ನ ಹೇಳ್ತಾ ಇದೆ, ಏನು ಅಂತಂದ್ರೆ, ಬೆಂಕಿ ಗಂಧಕಗಳು ಅದರ ಜೊತೆಗೆ ಲವಣದ ಹೊಂಡಗಳು ನಿರ್ಮಾಣ ಆಯಿತು ಅಂತನ್ಬಿಟ್ಟು, ಅದರಿಂದಲೇ ಈ ಒಂದು ಲವಣ ಸಮುದ್ರ ಜನನಿವಾಸಕ್ಕೆ ಸಾಧ್ಯವಾಗದಿರತಕ್ಕಂಥ ಪರಿಸ್ಥಿತಿಯನ್ನ ಪಡ್ಕೊಂಡಿತು ಅಂತ ಅಂದ್ಬಿಟ್ಟು ನಾವು ನೋಡುವಂಥವ್ರಾಗ್ತೀವಿ. ಇದಕ್ಕೆ ಎಲ್ಲಿ ನಮಗೆ ರೆಫರೆನ್ಸ್ ಸಿಗುತ್ತೆ ಅಂದ್ರೆ ಚೆಫನ್ಯ ಪುಸ್ತಕದಲ್ಲಿ. ಚೆಫನ್ಯ ಪುಸ್ತಕ
ಪ್ರವಾದಿಯಾದಂಥ ಚೆಫನ್ಯ 2:9. ಇಸ್ರಾಯೇಲ್ಯರ ದೇವರಾದ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನ ಜೀವದಾಣೆ, ಸೊದೋಮಿನ ಗತಿಯೇ ಮೋವಾಬಿಗೆ ಆಗುವುದು, ಗೊಮೋರದ ದುರ್ದೇಶಿಯೇ ಅಮ್ಮೋನ್ಯರಿಗೂ ಸಂಭವಿಸುವುದು. ಆ ಪ್ರಾಂತಗಳು ಮುಳ್ಳು ಗಿಡಗಳಿಂದಲೂ ಸೌಳು ಗುಂಡಿಗಳಿಂದಲೂ ತುಂಬಿಕೊಂಡು ನಿತ್ಯ ನಾಶನಕ್ಕೆ ಈಡಾಗುವುವು. ನನ್ನ ಪ್ರಜೆಯಲ್ಲಿ ಉಳಿದವರು ಅವುಗಳನ್ನು ಸೂರೆ ಮಾಡುವರು, ಅವು ನನ್ನ ಜನಶೇಷದವರಿಗೆ ಸ್ವಾಸ್ಥ್ಯವಾಗುವು. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಬೇರೆ ಅನ್ಯ ಜನಾಂಗದವರಿಗೆ ಇದೇ ರೀತಿಯಾಗಿ ನಿರ್ನಾಮದ ಒಂದು ಶಾಪವನ್ನ ಕೊಡಬೇಕು ಅಂದಾಗ, ಅಥವಾ ಶಾಪ ಅನ್ನೋದಕ್ಕಿಂತ ನಿರ್ನಾಮದ ಒಂದು ನ್ಯಾಯ ತೀರ್ಪನ್ನ ಕೊಡಬೇಕು ಅಂದಾಗ, ಅಂದ್ರೆ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಮಾಡಬೇಕು ಅಂದಾಗ, ಆಲ್ವೇಸ್ ದೇವರು ಯಾರನ್ನ ರೆಫರ್ ಮಾಡ್ತಾರೆ ಅಂತಂದ್ರೆ ಸೊದೋಮ್ ಗೊಮೋರ. ಯಾಕಂದ್ರೆ ಸೊದೋಮ್ ಗೊಮೋರ ನಾಶನ ಮಾತ್ರ ಅಲ್ಲ, ಅದೇನಾಯ್ತು, ನಿರ್ಜನವಾಯಿತು. ಜನರು ವಾಸವಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಗೆ ಬಂತು. ಸೊ ಇಲ್ಲಿ ಇಂಗ್ಲಿಷಲ್ಲಿ ಒಂದು ಪಾಯಿಂಟ್ ವಿಷಯದಲ್ಲಿ ನಿಮ್ಗೆ ಗಮನ ತರಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ, ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಆ ಪ್ರಾಂತಗಳು, ಸಿಸ್ಟರ್ ಓದಿದ್ರು, ಆ ಪ್ರಾಂತಗಳು ಮುಳ್ಳು ಗಿಡಗಳಿಂದಲೂ ಸೌಳು ಗುಂಡಿಗಳಿಂದಲೂ ತುಂಬಿಕೊಂಡು ನಿತ್ಯ ನಾಶನಕ್ಕೆ ಈಡಾಗುವವು. ಸೌಳು ಗುಂಡಿ ಅಂತಂದ್ರೆ ಏನು? ಸೌಳು ಗುಂಡಿ ಅಂತಂದ್ರೆ ಸಾಲ್ಟ್ ಪಿಟ್ಸ್. ಇಂಗ್ಲಿಷ್ ಬೈಬಲ್ ತೆಗೆದು ಓದಿ, ಏನಂತ ಬರುತ್ತೆ ಅಂತಂದ್ರೆ, ನಾನು ಓದ್ತೀನಿ ಇಲ್ಲಿ. ಎ ಲ್ಯಾಂಡ್ ಪೊಸೆಸ್ಡ್ ಬೈ ನೆಟಲ್ಸ್ ಅಂಡ್ ಸಾಲ್ಟ್ ಪಿಟ್ಸ್ ಅಂಡ್ ವೇಸ್ಟ್ ವಾಟರ್ ಫಾರ್ ಎವರ್. ವೇಸ್ಟ್ ವಾಟರ್ ಫಾರ್ ಎವರ್. 35% ಸ್ಯಾಲಿನಿಟಿ ಅಂತ ಹೇಳಿದ್ನಲ್ಲ. ಸೊ ಉಪ್ಪು, 35% ಸ್ಯಾಲಿನಿಟಿ ಅಂದ್ರೆ ಉಪ್ಪು. ಸೊ ಏನು ಅಂತಂದ್ರೆ, ಹಂಗಾದ್ರೆ ದೇವರೇನು ಉಪ್ಪು ತಂದು ಇದ್ರ? ಅದರಲ್ಲಿ ಉಪ್ಪು ತಂದು ಉಯ್ದಿಲ್ಲ. ಅದಕ್ಕೆ ಚರಿತ್ರಾಕಾರರು, ಅಂದ್ರೆ ಯಹೂದ್ಯರ ಚರಿತ್ರಾಕಾರರು ಒಂದು ಸಲಹೆನ ಕೊಡ್ತಾರೆ. ಏನಂತ ಸಲಹೆ ಕೊಟ್ರು ಅಂತಂದ್ರೆ, ಈ ಬೆಂಕಿ ಗಂಧಕದ ಮಳೆಯನ್ನ ದೇವರು ಸೊದೋಮ್ ಗೊಮೋರದ ಮೇಲೆ ಸುರಿಸಿದಾಗ ಅಷ್ಟಕ್ಕೆ ಮಾತ್ರ ನಿಲ್ಸಿರ್ಲಿಲ್ಲ ದೇವರು. ಜೊತೆಗೆ ಅಲ್ಲಿ ಏನಾಯ್ತಂತೆ, ಭೂಕಂಪಗಳು ಸಂಭವಿಸಿತು. ಭೂಕಂಪ ಸಂಭವಿಸಿದಾಗ ಭೂಮಿಯ ಕೆಳಪದರದಲ್ಲಿರತಕ್ಕಂಥ ಖನಿಜಗಳೇನಾಯ್ತು, ಏನು ಮೇಲ್ಮೇಲೆ ಎವಾಲ್ವ್ ಆಗಿ ಬರುತ್ತಲ್ಲ, ಸ್ಲೈಡ್ ಆದಾಗ, ಅದೇನಾಯ್ತು ಅಂತಂದ್ರೆ, ಅದು ಈ ಹೊಂಡ, ಏನು ಲವಣದ ಹೊಂಡವನ್ನ ಹೊರಕ್ಕೆ ಚೆಲ್ಲುವುದಕ್ಕೆ ಪ್ರಾರಂಭ ಮಾಡ್ತು. ಸೊ ಹಾಗಾಗಿ ಏನಾಯ್ತು ಅಂತಂದ್ರೆ, ಹೆಚ್ಚೆಚ್ಚಾಗಿ ಅದು ಕಲುಷಿತವಾಯಿತು. ಅದಕ್ಕೆ ಈ ಭೂಶಾಸ್ತ್ರಜ್ಞಾನಕಾರರು ಅಂತ ಹೇಳ್ತೀವಿ, ಜಿಯಾಲಜಿಸ್ಟ್, ಈ ಭೂಶಾಸ್ತ್ರಜ್ಞಾನರು ಏನ್ ಮಾಡಿದ್ರು ಅಂತಂದ್ರೆ, ಇವರು ಆ ಒಂದು ಡೆಡ್ ಸಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದಕ್ಕೇನಂತ ಹೇಳ್ತಾರೆ ಅಂದ್ರೆ, ಸೀಸ್ಮಿಕ್ ಇವೆಂಟ್ಸ್ ಅಂತ ಹೇಳ್ತಾರೆ. ಸಿಗ್ನಿಫಿಕೆಂಟ್ ಸೀಸ್ಮಿಕ್ ಇವೆಂಟ್ಸ್ ಅಂದ್ರೆ, ಆ ಭೂಶಾಸ್ತ್ರಕಾರರು ಏನಂತ ಅರ್ಥ ಮಾಡ್ಕೊಳ್ತಾರೆ ಅಂತಂದ್ರೆ, ಇಲ್ಲಿ ಭೂಕಂಪಗಳು ಸಂಭವಿಸಿದ್ಯಾ ಅಂತ ಅವಶೇಷಗಳ ಮೇಲೆ ಸೈಂಟಿಫಿಕ್ ಇದಿದೆ, ಏನೋ ರೀಡಿಂಗ್ಸ್ ಇದೆ ಅದ್ರ ಮೇಲೆ. ಅದಕ್ಕೆ ಸೀಸ್ಮಿಕ್ ಇವೆಂಟ್ ಅಂತ ಹೇಳ್ತಾರೆ. ಅದು ನಡೆದಿದ್ಯಾ ಅಂತ ನಾವು ನೋಡಿದಾಗ ಅಲ್ಲಿ ಅವ್ರೇನಂತ ಹೇಳ್ತಾರೆ ಅಂದ್ರೆ, ಹೌದು, ಇಲ್ಲಿ ಭೂಕಂಪ ಆಗಿರತಕ್ಕಂಥ ಕುರುಹುಗಳನ್ನ ನಾವು ಈ ಒಂದು ಪ್ರದೇಶದಲ್ಲಿ ನೋಡಿದ್ದೀವಿ ಅಂತ. ಯಾಕಂದ್ರೆ ದೇವರು ಎಲ್ಲೂ ಉಪ್ಪು ಸುರಿಸಿದೀನಿ ಅಂತ ಹೇಳಿಲ್ಲ. ಆದ್ರೆ ಏನಂತ ಹೇಳ್ತಾ ಇದ್ದಾರೆ, ಉಪ್ಪಿನ ಹೊಂಡಗಳು ಅಲ್ಲಿ ನಿರ್ಮಾಣ ಆಗಿರುವಂತದನ್ನ ನಾವು ನೋಡ್ತೀವಿ. ಆ ಉಪ್ಪಿನ ಹೊಂಡಗಳು ಬಿಕಾಸ್ ಆಫ್ ಅರ್ಥ್ಕ್ವೇಕ್, ಭೂಕಂಪದ ನಿಮಿತ್ತ ಅದು ಆಗಿದೆ ಎಂಬುದನ್ನ ನಾವು ಈ ವಾಕ್ಯದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಯಾಕಂದ್ರೆ ಸೌಳಿ ಗುಂಡಿಗಳು ಕುಡಿಯುವುದಕ್ಕೆ, ಅಥವಾ ಏನಂತ ಹೇಳ್ತಾರೆ, ವೇಸ್ಟ್ ವಾಟರ್ ಫಾರ್ ಎವರ್, ಯಾವಾಗಲೂ ಕೆಲಸಕ್ಕೆ ಬಾರದೇ ಇರತಕ್ಕಂಥ ನೀರಿನ ಒಂದು ಸ್ಥಿತಿ ಅಲ್ಲಿ ಇರುತ್ತೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಬಹಳಷ್ಟು ಸತ್ಯವೇದದಲ್ಲಿ ಬಹಳಷ್ಟು ವಿಚಾರಗಳನ್ನ ಓದಬೇಕಾದ್ರೆ ಕಾಮನ್ ಆಗಿ ಸುಮಾರು ಕಡೆ ದೇವರು ಏನಂತ ಉಲ್ಲೇಖ ಮಾಡ್ತಾರೆ ಅಂತಂದ್ರೆ, ಸೊದೋಮ್ ಗೊಮೋರದಂತೆ ಇವ್ರನ್ನ ನಾ ಏನ್ ಮಾಡ್ತೀನಿ, ನಾಶ ಮಾಡ್ತೀನಿ. ಸೊದೋಮ್ ಗೊಮೋರದಂತೆ ಅಂದಾಗ ಅದು ಏನಂತೆ, ಪರ್ಪೆಚುಯಲ್ ಲಾಸ್. ಪರ್ಪೆಚುಯಲ್ ಅಂತಂದ್ರೆ ಏನು,
ನಿರಂತರವಾದಂತ ಅಂದ್ರೆ ಮನುಷ್ಯನಿಗೆ ಅದು ಸರಿಪಡಿಸ್ತೀನಿ ಅಂತ ಆಗಲ್ಲ, ಆದ್ರೆ ದೇವರಿಗೆ ಅದು ಸರಿಪಡಿಸೋದಕ್ಕೆ ಸಾಧ್ಯ. ನಾವು ಸಿಂಪಲ್ ಆಗಿ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಮನುಷ್ಯನಿಗೆ ಸರಿಪಡಿಸಲು ಆಗದೇ ಇರತಕ್ಕಂತ ಒಂದು ಪರಿಸ್ಥಿತಿಗೆ ತರುವಂತದ್ದೇ ಏನಂತಂದ್ರೆ ಸೋದೋಮ್ ಗೋಮರಿನ ನಾಶನದ ಅರ್ಥ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಆ ರೀತಿಯಾದಂಥ ಪದಗಳನ್ನ ಬಹಳಷ್ಟು ಸಾರಿ ದೇವರು ಬಳಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು 10 ನಿಮಿಷ ಮುಗಿಸ್ಬೋದಾ? 10 ಮಿನಿಟ್ಸ್ ತಗೊಳ್ಬೋದಾ? ಎಕ್ಸ್ಟ್ರಾ 11:15 ಸ್ಟಾರ್ಟ್ ಮಾಡ್ದೋ, ಸಾರಿ 10:30, 11:30 ಆಗಿದೆ, 10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಸೊ ಏನು ಅಂತಂದ್ರೆ, ಪ್ರವಾದಿಯಾದಂಥ ಯೆರೆಮೀಯ ಒಂದು ವಿಚಾರನ ಹೇಳ್ತಾನೆ. ಏನಂತ ಹೇಳ್ತಾನೆ ಓದಿ. ಯೆರೆಮೀಯ 17ನೇ ಅಧ್ಯಾಯ 5ರಿಂದ 7ನೇ ವಚನ. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಡಿನಲ್ಲಿ, ಯಾರು ವಾಸಿಸದ ಅರಣ್ಯದ ಯಾರು ವಾಸಿಸದ ಏನಂತೆ? ಚೌಳು ನೆಲವಾಗಿ. ಅಲ್ಲೇನೋದ್ರಿ ಹಿಂದೆ? ಚೌಳು ಗುಂಡಿ. ಇಲ್ಲಿ ಚೌಳು ನೆಲ. ಚೌಳು ನೆಲ ಅಂದ್ರೆ ಏನು? ಎಲ್ಲಾ ಕಡೆ ಉಪ್ಪಿದ್ರೆ ಅದು ಅಲ್ಲೇನಾರ ಬೆಳೆಯಕ್ ಸಾಧ್ಯ? ಉಪ್ಪಿದ್ರೆ ಉಪ್ಪು ನೀವು ಓದಿ, ನೀವೆಲ್ಲರ ಗೀಗಲ್ ಎಲ್ಲ ನೋಡಿದ್ರೆ ನಿಮ್ಗೇನಂತ, ಉಪ್ಪು ಏನ್ ಮಾಡುತ್ತಂತೆ, ಇದು ಜೀವರಾಶಿಗಳನ್ನ ಹಾಳು ಮಾಡತಕ್ಕಂತ ಒಂದು ವಸ್ತು. ಅಂದ್ರೆ ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಉಪ್ಪನ್ನ ತಗೊಂಡು ನೀವು ಗಿಡ ಇದೆ ನೋಡಿ, ಯಾವ್ದಾರ ಗಿಡ ಆಗ್ಲಿ, ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಹಾಕಿದ್ರೆ ಓಕೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಏನಾರ ಉಪ್ಪಲ್ಲಿ ಹಾಕಿದ್ರೆ ಅದೇನ್ ಮಾಡುತ್ತೆ ಅಂದ್ರೆ, ಇಟ್ ವಿಲ್ ಡಿಹೈಡ್ರೇಟ್ ದಿ ಪ್ಲಾಂಟ್ಸ್ ಅಂತೆ. ಡಿಹೈಡ್ರೇಟ್ ಅಂತಂದ್ರೆ ಅದ್ರಲ್ಲಿ ಇರತಕ್ಕಂಥ ನೀರಿನ ಅಂಶನೆಲ್ಲ ಇದು ಎಳ್ಕೊಬಿಡುತ್ತಂತೆ. ಸೊ ಅವಾಗ ಏನಾಗುತ್ತೆ? ಸಸಿಗಳು ಅಥವಾ ಮರಗಳು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಎರಡನೇದು ಏನ್ ಮಾಡುತ್ತೆ ಅಂತಂದ್ರೆ, ಇದು ಮಣ್ಣು ಏನಿದೆ, ಮಣ್ಣಲ್ಲಿ ಇರತಕ್ಕಂಥ ಆ ಅಂಶಗಳು, ಅಂದ್ರೆ ಸಾರವತ್ತಾದಂಥ ಅಂಶವನ್ನ ಇದು ತೆಗೆದಾಕ್ಬಿಡುತ್ತಂತೆ. ಯಾವುದು? ಉಪ್ಪು. ಸೊ ಈ ಉಪ್ಪು ಅಂತ ಬಂದ್ರೆ ಅದರ ಅರ್ಥ ಅದು ಸಂಪೂರ್ಣವಾಗಿ ನಾಶ ಆಗಿರತಕ್ಕಂಥ ಒಂದು ಪರಿಸ್ಥಿತಿ. ಇಲ್ಲಿ ಯೆರೆಮೀಯನ ಮುಖಾಂತರ ದೇವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮನುಷ್ಯನ ಮೇಲೆ ಭರವಸೆ ಇಡಬೇಡಿಯಪ್ಪ, ತೋಳ್ಬಲದ ಮೇಲೆ ಭರವಸೆ ಇಡಬೇಡಿಯಪ್ಪ. ಆಗಿತ್ತು ಅಂತಂದ್ರೆ ಸೌಳು ನೆಲಕ್ಕೆ ಸಮಾನವಾಗಿ ಏನಾಗ್ತೀರಾ? ನೀವು ನಿರ್ನಾಮ ಆಗೋಗ್ತೀರಾ. ನೀವು ಜೀವಂತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದೇ ಒಂದು ಪರಿಸ್ಥಿತಿಯಲ್ಲಿ, ಸತ್ತ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಾ ಅಂತ ಇಲ್ಲಿ ಹೇಳುವಂತ ನಾನು ನೋಡ್ತೀನಿ. 7 ತನಕ ಓದ್ಬಿಡಿ ಸಿಸ್ಟರ್. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನು ಯೆಹೋವನ ಭರವಸೆವಾಗಿದ್ದಾನೋ ಅವನು ಧನ್ಯನು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನೇ ಧನ್ಯನು. ಸೊ ಕ್ಲಿಯರ್ ಆಗಿ ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವರು ಶಾಪಗ್ರಸ್ತರು. ಸೊದೋಮ್ ಗೊಮೋರವರು ಶಾಪಗ್ರಸ್ತರು. ಬಿಕಾಸ್ ದೇ ನಾಟ್ ಟ್ರಸ್ಟೆಡ್. ಅದಕ್ಕೆ ಹೇಳ್ತಾರೆ, ಒಬ್ಬ ಅಲ್ಲೇನಾರು ಒಳ್ಳೆ ಮಾಡೋದು ಬಿಟ್ಬಿಡ್ತೀನಪ್ಪ ಅಂತ ಹೇಳ್ತಾರೆ. ಎಷ್ಟೋ ಬಾರ್ಗೇನ್ ನಡ್ಕೊಂಡು ಹೋಗುತ್ತೆ, 100, 50, 25 ಅಂತ ಅಂದ್ಬಿಟ್ಟು ಕೊನೆಗೆ ಒಬ್ಬ ಇದ್ರನ್ನು ಬಿಡ್ತೀನಿ ಅಂತಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಅಂದ್ರೆ ಏನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಈ ನಿರ್ನಾಮದ ಒಂದು ಪರಿಸ್ಥಿತಿಯನ್ನ ಸೂಚಿಸುವುದಕ್ಕಾಗಿ, ಶಾಶ್ವತವಾದಂಥ ಅಧೋಗತಿಯನ್ನ ಸೂಚಿಸುವುದಕ್ಕಾಗಿ ದೇವರು ಯಾವಾಗಲೂ ಸೊದೋಮ್ ಗೊಮೋರನ್ನ ಉದಾಹರಣೆಯಾಗಿ ತೆಗೆದುಕೊಳ್ತಾರೆ. ಇದರಲ್ಲಿ ಅಲ್ಲಿ ಏನನ್ನ ತರ್ತಾ ಇದ್ದಾರೆ ಅಂತಂದ್ರೆ, ಉಪ್ಪಿನ ಒಂದು ವಿಚಾರಗಳನ್ನ ತರ್ತಾ ಇದ್ದಾರೆ. ಈ ಉಪ್ಪು ಜೀವನವನ್ನ ತೆಗೆದು ಹಾಕತಕ್ಕಂಥ ಒಂದು ಶಕ್ತಿಯನ್ನ ಹೊಂದಿರತಕ್ಕಂಥದ್ದು. ಯೋರ್ದಾನ್ ನದಿಯ ಕಾಂಟೆಕ್ಸ್ಟ್. ಇನ್ನೊಂದು ಕಡೆ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಅಂತ ಅಲ್ಲಿ ಕನೆಕ್ಟ್ ಮಾಡಬಾರ್ದಲ್ಲ. ನಾವು ಯಾವ ಒಂದು ಕಾಂಟೆಕ್ಸ್ಟ್ ಅಲ್ಲಿ
ಮಾತಾಡ್ತಾ ಇದ್ದೀವಿ ಯೋರ್ದಾನ್ ನದಿ ಹುಟ್ಟಿ ಲವಣ ಸಮುದ್ರಕ್ಕೆ ಹೋಗತಕ್ಕಂಥ ಒಂದು ಕಾಂಟೆಕ್ಸ್ಟ್ ನಲ್ಲಿ ದೇವರು ನಮಗೆ ಏನು ಪಾಠವನ್ನ ಇಟ್ಟಿದ್ದಾರೆ ಎಂಬುದಕ್ಕೆ ನಾವು ಆಲೋಚನೆಯನ್ನ ಮಾಡ್ತಾ ಇದ್ದೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಹಾಗಾದ್ರೆ ನಮ್ಗೆ ಒಂದು ನಿರೀಕ್ಷೆ ಏನಿದೆ ಅಂತಂದ್ರೆ, ಈ ಒಂದು ಕೆಟ್ಟು ಹೋದಂತ ಪರಿಸ್ಥಿತಿಯಲ್ಲಿ ನಾವು ಇದ್ರೂ ಸಹ ದೇವರು ನಮಗೆ ಯೇಸು ಕ್ರಿಸ್ತನಲ್ಲಿ ಜೀವದ ನಿರೀಕ್ಷೆಯನ್ನ ಕೊಟ್ಟಿದ್ದಾರೆ. ಸೊ ಆ ಜೀವದ ನಿರೀಕ್ಷೆಯನ್ನ ನಾವು ಯೇಸು ಕ್ರಿಸ್ತನಲ್ಲಿ ಕಂಡ್ರೆ ನಮ್ಗೇನಾಗುತ್ತೆ, ಶಾಶ್ವತವಾದಂಥ ಒಂದು ಜೀವಿತವನ್ನ ದೇವರು ವಾಗ್ದಾನ ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ. ಯಾಕೆಂದ್ರೆ ಅಲ್ಲಿ ನೋಡ್ದು ಏನು ಅಂತಂದ್ರೆ ನಿರೀಕ್ಷೆನೇ ಇಲ್ಲ, ಆದ್ರೆ ಜೀವನದ ಎಲ್ಲಿಂದ ಹರಿತಾ ಇದೆ ಅಂತಂದ್ರೆ ಯೆಹೋವನ ಸಿಂಹಾಸನದಿಂದ, ಯೇಸು ಕ್ರಿಸ್ತನ ಸಿಂಹಾಸನದಿಂದ ಅದು ಹರ್ಕೊಂಡು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಜೀವ ಉಂಟಾಗುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಈಗ ಪ್ರಪಂಚ ಎಲ್ಲಿದೆ ಅಂತಂದ್ರೆ ಯಾವುದೇ ನಿರೀಕ್ಷೆ ಇಲ್ಲದೆ ಲವಣ ಸಮುದ್ರದಲ್ಲಿ ಅದು ಎಲ್ಲರೂ ಅಲ್ಲಿದ್ದಾರೆ. ಆ ಒಂದು ಸ್ಥಿತಿ, ಲವಣ ಸಮುದ್ರದ ಸ್ಥಿತಿಯಲ್ಲಿ ಇಡೀ ಮಾನವ ಜನಾಂಗ ಇರುವಂಥದ್ದನ್ನ ನಾವು ನೋಡ್ತೀವಿ. ಆದರೆ ಯೇಸು ಕ್ರಿಸ್ತನ ನಿರೀಕ್ಷೆಯ ಮುಖಾಂತರ ಕೆಲವರು ಏನು ಮಾಡಿದಾರಂತೆ, ನಮಗೆ ಈ ಒಂದು ಲವಣ ಸಮುದ್ರದಿಂದ ನಮಗೆ ವಿಮುಕ್ತಿ ಇದೆ, ನಾವು ಇದರಿಂದ ಹೊರಗಡೆ ಬರ್ಬೋದು ಅಂತಂದ್ಬಿಟ್ಟು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿ ಅವ್ರು ಎಲ್ಲಿಗೆ ಬರ್ತಾ ಇದ್ದಾರಂತೆ, ದೇ ಆರ್ ಮೂವಿಂಗ್ ಟುವರ್ಡ್ಸ್ ಎಲ್ಲಿಗಂತೆ, ಗಲಿಲಾಯದ ಒಂದು ಸಮುದ್ರದ ಹತ್ರ ಹೋಗ್ತಾ ಇದ್ದಾರಂತೆ. ಬಿಕಾಸ್ ಯೇಸು ಕ್ರಿಸ್ತನ ಒಂದು ಬೋಧನೆಯನ್ನ ನಂಬಿ, ಆತನನ್ನ ನಂಬಿ, ಆತ ಈ ದೇವರ ಮಗ ಅಂತ ನಂಬಿ ಆತನನ್ನ ಅಂಗೀಕಾರ ಮಾಡುವುದರ ಮುಖಾಂತರ ಆ ಒಂದು ಜೀವ ನಿರೀಕ್ಷೆಯನ್ನು ಅವರು ಪಡ್ಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯ ಸೋದರ ಸೋದರಿಯರೇ, ಇನ್ನೂ ಬಹಳಷ್ಟು ಉದಾಹರಣೆಗಳಿದೆ, ಬಟ್ ನಾನು ಟೈಮ್ ಆಗ್ತಾ ಇರೋದ್ರಿಂದ ನಾ ಅದನ್ನ ಕೊಡೋದಕ್ಕೆ ಹೋಗಲ್ಲ, ಅಂತಿಮವಾಗಿ ಹೊರಟೋಗ್ತೀನಿ. ಕೊನೆಯದೇನು ಅಂತಂದ್ರೆ ವಿಮೋಚನೆಯ ಒಂದು ಚಿತ್ರಣ, ವಿಮೋಚನೆಯ ಚಿತ್ರಣ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಅದಾಗ್ಲೇ ಹೇಳ್ದಂಗೆ ಯೋರ್ದಾನ್ ನದಿ 4 ತೊರೆಗಳು ಅಂತ ಹೇಳಿದೆ. ಈ 4 ತೊರೆಗಳು, ಈ 4 ತೊರೆಗಳು ಏನ್ ಮಾಡುತ್ತೆ ಅಂತಂದ್ರೆ 4 ತೊರೆಗಳು 4 ತರಗತಿಗಳನ್ನ ಇದು ಪ್ರತಿಬಿಂಬಿಸುವಂತ ವಿಚಾರವಾಗಿದೆ. ಸೊ ಮೊದಲನೇ ತೊರೆ ಯಾವುದು ಅಂತಂದ್ರೆ, ಮೊದಲನೇ ತೊರೆ ಬಂದು ಯಾವ್ದಂತೆ, ಸಭೆ, ಸತ್ಯ ಸಭೆ. 1,44,000 ಸತ್ಯ ಸಭೆ. ಇದು ಯೇಸು ಕ್ರಿಸ್ತನ ಆ ಜೀವವೆಂಬ ಜಲವನ್ನ ಅದು ಕುಡಿದು ಅದರಲ್ಲಿ ಜೀವನ ಮಾಡುವಂಥದ್ದು. ಸೊ ಏನು ಅಂತ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತ ಹೇಳ್ತಾರೆ, ಏನಂತ ಹೇಳ್ತಾರೆ ಒಂದು ಮಾತನ್ನ, ನಾನು ಕೊಡತಕ್ಕಂಥ ನೀರನ್ನ ಕುಡಿದರೆ ನಿಮಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಆ ಜೀವವೆಂಬ ಜಲವನ್ನ ಕುಡಿದಿರುವಂತ ಆ 1,44,000 ಸತ್ಯ ಸಭೆ ಏನಿದೆ ಅದು ಬಂದು ಮೊದಲನೇ ತೊರೆ. ಎರಡನೇ ತೊರೆ ಬಂದು ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹ ಬಂದು ಎರಡನೇ ತೊರೆ. ಮೂರನೇ ತೊರೆ ಯಾವುದು ಅಂತಂದ್ರೆ ಅಲ್ಟಿಮೇಟ್ಲಿ ಏನು, ಅಟ್ ದಿ ಎಂಡ್ ಆಫ್ ದಿ ಡೇ ಅರ್ಮೆಗದೋನ್ ಆಗುತ್ತೆ. ಸೈತಾನನ ಅನುಯಾಯಿಗಳೆಲ್ಲ ಎರಡನೇ ಮರಣಕ್ಕೆ ದೊಬ್ಬಲ್ಪಡ್ತಾರೆ. ಇನ್ನು ಉಳಿದಿರುವಂತ ಅಷ್ಟು ಜನ ಏನಾಗ್ತಾರಂತೆ, ಜೀವಿಸ್ಲೇಬೇಕು, ಹೌದೇ ತಾನೆ, ಜೀವಂತವಾಗಿ ಇರಬೇಕು. ಯಾಕಂದ್ರೆ ಅವರೆಲ್ಲ ಒಪ್ಕೊಂಡಿದ್ದಾರೆ, ಅದೆಲ್ಲ ಗೊತ್ತಲ್ಲ ನಮಗೆ. ಅದು ವಾಪಸ್ ನಮ್ಮ ಒಂದು ಇದಕ್ಕೆ ಹೋಗೋದು ಬೇಡ, ಬೇಸಿಕ್ಸ್ಗೆ. ಸೊ ಇಲ್ಲೇನು ನೋಡ್ತೀವಿ, ಎರಡನೇದು ಬಂದು ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹ. ಮೂರನೇ ಒಂದು ತೊರೆ ಬಂದು ಯಾರು ಅಂತಂದ್ರೆ ಮೂಲ ಪಿತೃಗಳು, ಏನ್ಷಂಟ್ ವರ್ದಿಸ್. ಇವ್ರು ಆವಾಗಲೇ ನಂಬಿಟ್ಟಿದ್ರು, ಆವಾಗಲೇ ವಿಶ್ವಾಸದಲ್ಲಿದ್ರು. ಈಗ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ನೀಟಾಗಿ ಅವ್ರಿಗೆ ಇನ್ನೂ ಕ್ಲಿಯರ್ ಆಗಿ ರಿಫ್ಲೆಕ್ಟ್ ಆಗುತ್ತೆ, ಇವನೇ ದೇವರ ಮಗ ಅಂದ್ರೆ, ಇಲ್ಲ ನೀನು ದೇವ್ರ ಮಗ ಅಲ್ಲ ಅಂತ ಹೇಳ್ತಾರೆ ಅವರು. ಖಂಡಿತವಾಗಿ ಓಲ್ ಹಾರ್ಟೆಡ್ಲಿ ದೇ ವಿಲ್ ಅಕ್ಸೆಪ್ಟ್ ಹಿಮ್. ದೇವರನ್ನೇ ಒಪ್ಕೊಂಡ್ರು, ಅಷ್ಟು ಅಗಾಧವಾದಂಥ ರೀತಿಯಲ್ಲಿ ಪ್ರೀತಿ ಮಾಡಿದ್ರು. ಸೊ ಯೇಸು ಕ್ರಿಸ್ತ ಆತನ ಮಗ ಅಂದಾಗ ಡೆಫಿನೆಟ್ಲಿ ದೇ ವಿಲ್ ಅಕ್ಸೆಪ್ಟ್. ಸೊ ಈ ಮೂರನೇ ತೊರೆ ಯಾರು ಬಂತಂದ್ರೆ ಮೂಲ ಪಿತೃಗಳು, ಅಬ್ರಾಮ್, ಇಸಾಕ್, ಯಾಕೋಬ್, ಈ ಥರ. ನೆಕ್ಸ್ಟು ನಾಲ್ಕನೇದು ಯಾರು ಅಂತ ನಾವು ನೋಡ್ತೀವಿ ಅಂತಂದ್ರೆ, ನಾಲ್ಕನೇದು ಬಂದು ಇಡೀ ಲೋಕ. ಕರೆಕ್ಟು, ಈ ಇಡೀ ಲೋಕ ಬಂದು ನಾಲ್ಕನೇವರು ಅಂತ ನಾವು ನೋಡ್ತೀವಿ. ಇವರೆಲ್ಲರೂ ಏನು ಅಂತಂದ್ರೆ, ಇವರೆಲ್ಲರೂ ಯೇಸು ಕ್ರಿಸ್ತನ ಆ ತಿಳಿ ನೀರನ್ನ ಅಂಗೀಕಾರ ಮಾಡಿ ಅವರು ದೇವರ ಒಂದು ಸನ್ನಿಧಿಗೆ ಸೇರತಕ್ಕಂಥ ಮಕ್ಕಳು.
ಕಡೆಯದಾಗಿ ಇನ್ನೊಂದು ವಚನ ಪ್ರಕಟಣೆ 14:1-3 ಓದಿದ್ರ ಅವಾಗಲೇ ಓದಿದ್ರ ಸಿಸ್ಟರ್? ಓದ್ಬಿಡಿ ಸಿಸ್ಟರ್. ನಾನು ನೋಡಲಾಗಿ ಹ್ಮ್ ಯಜ್ಞದ ಕುರಿಯಾದಾತನು ಹ್ಮ್ ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಹ್ಮ್ ಆತನ ಜೊತೆಯಲ್ಲಿ ಹಾ 1,44,000 ಮಂದಿ ಇದ್ದರು. ಹ್ಮ್ ಅವರವರ ಹಣೆಯ ಮೇಲೆ ಹ್ಮ್ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟವು. ಹ್ಮ್ ಇದಲ್ಲದೆ ಹ್ಮ್. ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ಹ್ಮ್ ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹ್ಮ್ ಹಾಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಹ್ಮ್ ಅವರು ಸಿಂಹಾಸನದ ಮುಂದೆಯೂ ಹ್ಮ್ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹ್ಮ್ ಹೊಸ ಹಾಡನ್ನು ಹಾಡಿದರು. ಹ್ಮ್ ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಹ್ಮ್ ಆ 1,44,000 ಜನರೇ ಹೊರತು ಹ್ಮ್ ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ಎಲ್ಲ ಎಲ್ಲಿ ನಿಂತಿದ್ರಂತೆ? ಚಿಯೋನ್ ಪರ್ವತದ ಮೇಲೆ ನಿಂತಿದ್ರು. ಸೊ ದೇವರ ಸಿಂಹಾಸನ ಅದೇನು ಅರ್ಮೋನ್ ಪರ್ವತ ಯಾರಿಗೆ ಹೋಲಿಕೆ ಆಗಿತ್ತು? ಅರ್ಮೋನ್ ಪರ್ವತದಿಂದ ಬೀಳತಕ್ಕಂಥ ಮಂಜು ಚಿಯೋನ್ ಪರ್ವತದ ಮೇಲೆ ಬಿದ್ದು ತದನಂತರದಲ್ಲಿ ಏನಾಗುತ್ತಂತೆ? ಕೆಳಗಡೆ ಬರುತ್ತಂತೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಅಂದ್ರೆ ಇಲ್ಲಿ 1,44,000 ಮಂದಿ ಎಲ್ಲಿರ್ತಾರಂತೆ? ತಂದೆಯಾದಂಥ ದೇವರೊಟ್ಟಿಗೆ, ಅಂದ್ರೆ ಯೇಸು ಕ್ರಿಸ್ತನ ಮೊದಲಗಿತ್ತಿಯಾಗಿ ದೇವರೊಟ್ಟಿಗೆ ನಿಲ್ಲತಕ್ಕಂಥ ಒಂದು ಸೌಭಾಗ್ಯವನ್ನ ದೇವರು ಆ 1,44,000 ಮಂದಿಗೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ನಾವು ಪ್ರತಿಯೊಬ್ಬರು ಏನನ್ನ ಅಂದ್ರೆ ನಮ್ಮ ಕರೆಯುವಿಕೆ ಮತ್ತು ನಮ್ಮ ಆರಿಸಿಕೊಳ್ಳುವಿಕೆಯನ್ನ ಖಾತ್ರಿಪಡಿಸಿಕೊಳ್ಳತಕ್ಕಂಥ ಒಂದು ಕೆಲಸಗಳನ್ನ ನಾವು ಈ ಲೋಕದಲ್ಲಿರ್ಬೇಕಾದ್ರೆ ಮಾಡಬೇಕಾಗಿರೋಂಥ ಒಂದು ವಿಚಾರ. ಸೊ ನಾವು ಎಲೆಕ್ಟ್ ಆಗಬೇಕು ಅಂತಂದ್ರೆ ನಾವು ಕರ್ಸ್ಕೊಂಡಿರೋದಂತೂ ಸತ್ಯ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ, ಕೇಳ್ತಾ ಇದೀವಿ ದೇವ್ರ ವಾಕ್ಯನ, ದೇವ್ರ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದರೆ ನಮ್ಮ ಆಯ್ಕೆ ಆಗಬೇಕು ಅಂತಂದ್ರೆ ಅದು ನಮ್ಮ ಕೈಲೇ ಇರೋದು, ಅದು ನಮ್ಮ ಕೈಲೇ ಇರೋದು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿ, ಇದನ್ನು ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಕರೆಯಲ್ಪಡುವುದು ಮುಖ್ಯ ಅಲ್ಲ, ಕರೆಯಲ್ಪಡುವುದು ಸಹ ಮುಖ್ಯ, ಅದೇ ಮುಖ್ಯ ಅಲ್ಲ. ಕರೆಯಲ್ಪಡುವುದರೊಂದಿಗೆ ಎಷ್ಟರ ಮಟ್ಟಿಗೆ ನಾವು ಆಯ್ಕೆ ಆಗುವುದಕ್ಕೆ ಪ್ರಯಾಸ ಪಡ್ತೀವಲ್ಲ, ಅದೇ ಅತಿ ಅತಿ ಮುಖ್ಯವಾದಂಥ ವಿಚಾರ. ಸೊ ಅದು ಯಾರ ಕೈಲಿದೆ ಅಂತಂದ್ರೆ ನಮ್ಮ ಕೈ, ಅಂದ್ರೆ ಬೇರೆ ಬೇರೆಯವ್ರ ಕೈಲಿಲ್ಲ, ನಮ್ಮ ಕೈಲಿದೆ. ಆ ಬ್ರದರ್ ಬಂದು ಪಾಠ ಮಾಡಿದ್ರು, ಇನ್ನೊಬ್ರು ಬ್ರದರ್ ಬಂದು ಪಾಠ ಮಾಡಿದ್ರು, ಅದೇ ಹೇಳಿದ್ರು ಇದು ಹೇಳಿದ್ರು. ಎಸ್, ಅದೇನು ಅಂತಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್. ನಾವು ಏನು ಸತ್ಯವೇದಗಳ ಮುಖಾಂತರ ಮತ್ತು ಬೇರೆ ಬೇರೆ ಒಂದು ಭಕ್ತಾದಿಗಳು ಬರೆದಿರತಕ್ಕಂಥ ಪುಸ್ತಕಗಳನ್ನು ಕಲೆ ಹಾಕಿ ನೋಡಿ ತೂಕ ಹಾಕಿ ಸರಿ ಇರೋವಂಥದ್ದನ್ನ ತಂದು ನಾವು ಹಂಚ್ತಾ ಇರ್ತೀವಿ. ಅದನ್ನ ಪ್ರತಿದಿನ ಹಂಚಕ್ಕಾಗಲ್ಲ, ಪ್ರತಿ ಸಮಯದಲ್ಲಿ ಹಂಚಕ್ಕಾಗಲ್ಲ. ಆಗ ಏನಂತ ಬರಬೇಕು ನಮಗೆ? ನಾವು ಸಹ ಓದತಕ್ಕಂಥ ಹವ್ಯಾಸಗಳನ್ನ ಇಟ್ಕೊಳ್ಬೇಕು. ಭಾನುವಾರ ಅಥವಾ ಯಾವುದೋ ಒಂದು ರಜದಿಂದಲೇ ಕನ್ವೆನ್ಷನ್ ಆಯಿತು ಅಥವಾ ಪ್ರೇಯರ್ ಮೀಟಿಂಗ್ ಆಯಿತು, ಆ ಸಮಯದಲ್ಲಿ ನಾನು ಕೇಳಿದೆ ಓದೆ ಅಂತಂದರೆ ನಾವು ಕೇವಲ ಕರೆಯಲ್ಪಟ್ಟವರಾಗಿ ಮಾತ್ರ ಉಳ್ಕೊಳ್ತೀವಿ. ನಾವು ಆರಿಸಿಕೊಳ್ಳಲ್ಪಟ್ಟವರಾಗಬೇಕು ಅಂತಂದರೆ ನಮ್ಮ ಪ್ರಯಾಸಗಳು ಇಲ್ಲ ಅಂತಂದರೆ ಅದು ಕಷ್ಟ. ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ, ಸತ್ಯ ನಿಮ್ಗೇನು ಮಾಡುತ್ತೆ ಅಂತಂದರೆ ಸ್ವತಂತ್ರ ಮಾಡುತ್ತೆ. ವಿ ಶುಡ್ ಸೆಟ್ ಅವರ್ ಸೆಲ್ಫ್ ಫ್ರೀ ಥ್ರೂ ದಿ ಟ್ರೂತ್ ಆಫ್ ಗಾಡ್. ದೇವರ ಸತ್ಯವಾದಂಥ ವಿಚಾರಗಳಿಂದ ನಮ್ಮನ್ನು ನಾವು ಏನು ಮಾಡ್ಕೊಳ್ಬೇಕು ಅಂತಂದರೆ ಸ್ವತಂತ್ರರನ್ನಾಗಿ ಮಾಡ್ಕೊಳ್ಬೇಕು. ಸೊ ಇದು ದೇವರು ನಿಮ್ಮಿಂದ ಇಟ್ಟಿರತಕ್ಕಂಥ ನಿರೀಕ್ಷೆ. ಯಾಕಂತ ಏನಂತ ಹೇಳ್ತಾರೆ ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ? ಅಂತ್ಯಕಾಲದಲ್ಲಿ ನೀವೇನ್ ಮಾಡಿ, ನೀವು ಮನೇಲಿ ಕೂತ್ಕೊಂಡಿರಿ ಅಂತ ಹೇಳ್ತಾರ? ತಂದೆ ಮಗ ಪರಿಶುದ್ಧಾತ್ಮದ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾ ಇರಿ, ಲೋಕದ ಕಟ್ಟ ಕಡೆವರೆಗೂ ಸುವಾರ್ತೆಯನ್ನ ಸಾರಿರಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿ, ನಾವು ಪ್ರತಿಯೊಬ್ಬರು ಸುವಾರ್ತೆಯನ್ನು ಸಾರತಕ್ಕಂಥ ಅಂಗಿನಲ್ಲಿದ್ದೇವೆ. ಆ ಸುವಾರ್ತೆಯನ್ನ ಪರಿಣಾಮಕಾರಿಯಾಗಿ ಸಾರಬೇಕು ಅಂತಂದ್ರೆ ನಮಗೆ ಸುವಾರ್ತೆ, ದೇವರ ಯೋಜನೆಗಳು, ದೇವರ ವಿಚಾರಗಳು ಇದು
ಪರಿಪೂರ್ಣವಾಗಿ ಸ್ಪಷ್ಟವಾಗಿ ಅರ್ಥವಾಗಿದ್ರೆ ಮಾತ್ರ ನಾವು ಅದನ್ನ ಹೇಳೋದಕ್ಕೆ ಸಾಧ್ಯ. ಸೊ ದೇವರು ಈ ಒಂದು ಅವಕಾಶವನ್ನ ಕೊಟ್ಟು ಯೋರ್ದಾನ್ಸ್ ನದಿಯ ವಿಷಯದಲ್ಲಿ ಹಲವಾರು ಪಾಠಗಳನ್ನ ಈ ದಿನ ನಮ್ಮ ಮಧ್ಯೆ ಈ ವಾಕ್ಯಗಳ ಮುಖಾಂತರ ದೇವರು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನ ದೇವರು ಕೊಟ್ಟದಕ್ಕಾಗಿ ತಂದೆಯಾದಂಥ ದೇವರಿಗೆ ವಂದನೆಯನ್ನ ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಯ ಪ್ರತಿಯೊಬ್ಬರು ಸಭಿಕರಿಗೂ ಮತ್ತು ಸಭೆಯ ಹಿರಿಯರಿಗೂ ನನ್ನ ವಂದನೆಯನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಅವರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶ ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.